ಹಾಯ್ ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಪಾಲ ಕನ್ನಡ ಚಾನೆಲ್ಗೆ ಹಾರ್ದಿಕ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಎಲ್ಲರೂ ಹೇಗಿದ್ದೀರಿ? ಐ ಬಿಲೀವ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಮತ್ತೆ ಹೇಗೆ ನಡೀತಾ ಇದೆ ನಿಮ್ಮ ಸ್ಟಡೀಸ್ ಎಲ್ಲ? ಹೇಗೆ ಪ್ರಿಪೇರ್ ಆಗ್ತಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ದೀರಾ, ಕಲಿತಿದ್ದೀರಾ ಅನ್ನೋದು ನನ್ನ ಅಭಿಪ್ರಾಯ. ಆಲ್ ರೈಟ್, ಸರಿ. ಹಾಗಿದ್ರೆ ಇವತ್ತಿನ ಈ ಒಂದು ಮ್ಯಾಥಮೆಟಿಕ್ಸ್ ಲೆಕ್ಚರ್ ಸೆಷನ್ ಅಲ್ಲಿ ಯಾವ ಚಾಪ್ಟರ್ನ ಮೇಲೆ ನಾವು KCET ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀವಿ ಅನ್ನೋದನ್ನ ತಿಳ್ಕೊಳ್ಳೋಣ. ಎಸ್, ಸೊ ಇವತ್ತು ನಾವು ಫಸ್ಟ್ ಇಯರ್ PUC ಯಲ್ಲಿರುವಂಥ ಲೀನಿಯರ್ ಇನ್ಇಕ್ವಾಲಿಟೀಸ್ ಅನ್ನುವಂಥ ಚಾಪ್ಟರ್ನ ಮೇಲೆ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀವಿ. ಯಾವ ರೀತಿ ಕ್ವೆಶನ್ಸ್ಗಳಪ್ಪ ಅಂತ ಅಂದರೆ NCERT ಎಕ್ಸಾಂಪ್ಲರ್ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ನಾವು ಈ ಚಾಪ್ಟರ್ನ ಮೇಲೆ ಬರುವಂಥ ಇಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀವಿ. ಕ್ಲಿಯರ್? ಆಲ್ ರೈಟ್. ಇನ್ನು ಈ ಚಾಪ್ಟರ್ನ ವೇಟೇಜ್ ಬಗ್ಗೆ ಹೇಳೋದಾದರೆ, ಅಫ್ಕೋರ್ಸ್ ಫಸ್ಟ್ ಇಯರ್ PUC ಯಲ್ಲಿ ಇರುವಂಥ ಚಾಪ್ಟರ್, ಫಸ್ಟ್ ಇಯರ್ ಕಂಟೆಂಟ್ಗಳೆಲ್ಲವೂ ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ಚಾಪ್ಟರ್ ತಗೊಂಡ್ರೂ ಕೂಡ ಒಂದು ಚಾಪ್ಟರಿಂದ ಒಂದು ಪ್ರಶ್ನೆನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಒಂದು ಪ್ರಶ್ನೆ ಅಂದರೆ 1 ಮಾರ್ಕ್ ನಿಮಗೆ ಬರುತ್ತೆ. ಆಲ್ ರೈಟ್, ಸರಿ. ಇದು ವೇಟೇಜ್ ಕಥೆ ಆಯಿತು. ಇನ್ನು ಈ ಚಾಪ್ಟರ್ ಅಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ನಾವು ನೆನ್ಪಿಡಬೇಕು, ಏನಾದರೂ ಫಾರ್ಮುಲಾಸ್ ಇದೆನಾ, ಐಡೆಂಟಿಟೀಸ್ಗಳಿದೆನಾ ಅಂತ ಬಂದಾಗ ಇಲ್ಲಿ ಯಾವುದೇ ರೀತಿ ಫಾರ್ಮುಲಾಸು ಐಡೆಂಟಿಟೀಸ್ಗಳು ಇಲ್ಲ. ಇಲ್ಲಿ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು, ಇರುವಂತಹ ಲೀನಿಯರ್ ಇನ್ಇಕ್ವೇಷನ್ಗಳನ್ನು ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಸೊ ಹಾಗಾಗಿ ನಾವು ಮೊದಲನೇದಾಗಿ ಈ ಒಂದು ಲೀನಿಯರ್ ಇನ್ಇಕ್ವೇಷನ್ಗಳನ್ನು ಸಾಲ್ವ್ ಮಾಡುವಂಥ ರೂಲ್ ಏನಿದೆಯಲ್ಲ ಅದನ್ನು ಕ್ವಿಕ್ ಆಗಿ ಒಮ್ಮೆ ಗ್ಲಾನ್ಸ್ ಮಾಡ್ಕೊಂಡು ಮುಂದೆ ಹೋಗೋಣ. ಓಕೆ, ಸೊ ದ ಸೈನ್ ಆಫ್ ಇನ್ಇಕ್ವಾಲಿಟಿ ರಿಮೇನ್ಸ್ ಅನ್ಚೇಂಜ್ಡ್ ಇಫ್ ದ ಸೇಮ್ ವ್ಯಾಲ್ಯೂ ಈಸ್ ಆಡೆಡ್ ಆರ್ ಸಬ್ಟ್ರಾಕ್ಟೆಡ್ ಆನ್ ಬೋತ್ ಸೈಡ್ಸ್ ಆಫ್ ದ ಇನ್ಇಕ್ವಾಲಿಟಿ. ನೆನ್ಪಿಟ್ಕೊಳ್ಳಿ, ಯಾವುದೇ ಲೀನಿಯರ್ ಇನ್ಇಕ್ವೇಷನ್ ಇರಲಿ, ಅಲ್ಲಿ ಯಾವುದೇ ಒಂದು ವ್ಯಾಲ್ಯೂವನ್ನು ನೀವು ಆ್ಯಡ್ ಮಾಡಬಹುದು ಅಥವಾ ಸಬ್ಟ್ರಾಕ್ಟ್ ಮಾಡಬಹುದು. ಅಲ್ಲಿ ಇರ್ತಕ್ಕಂಥ ಲೀನಿಯರ್ ಇನ್ಇಕ್ವಾಲಿಟಿ ಸಿಂಬಲ್ ಚೇಂಜ್ ಆಗೋದಿಲ್ಲ, ಅದಕ್ಕೆ ಯಾವುದೇ ರೀತಿ ಧಕ್ಕೆ ಆಗೋದಿಲ್ಲ. ಫೈನ್. ವೈಲ್ ಸಾಲ್ವಿಂಗ್ ದ ಇನ್ಇಕ್ವಾಲಿಟಿ, ಟು ಮೇಕ್ ದ ಪ್ರೊಸೀಜರ್ ಈಸಿಯರ್ ಅಂಡ್ ಸಿಂಪಲ್, ಮೇಕ್ ಶ್ಯೂರ್ ದಟ್ ದ ಅನ್ನೋನ್ ವೇರಿಯಬಲ್ ದಟ್ ಈಸ್ ಎಕ್ಸ್ is kept on the left side of the inequality and the coefficient of x is +1. ಏನು ಹೇಳ್ತಿದ್ದಾರೆ? ಯಾವಾಗಲೂ ಕೂಡ ಯಾವುದೇ ಲೀನಿಯರ್ ಇನ್ಇಕ್ವೇಷನ್ ಅನ್ನು ನೀವು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನೀವು ಯು ಹ್ಯಾವ್ ಟು ಮೇಕ್ ಶ್ಯೂರ್. ಏನಂತ ಮೇಕ್ ಶ್ಯೂರ್ ಮಾಡಬೇಕು? ನಮಗೆ ಫೈನಲ್ ಆಗಿ ಫೈಂಡ್ ಔಟ್ ಮಾಡುವಂತಹ ಎಕ್ಸ್ ವ್ಯಾಲ್ಯೂ ಏನಿರುತ್ತಲ್ಲ, ಎಕ್ಸಿಗೆ ನಾವು ಸೊಲ್ಯೂಷನ್ ಅನ್ನು ಫೈಂಡ್ ಔಟ್ ಮಾಡೋದು ಅಲ್ವಾ? ಫೈನಲ್ ಆಗಿ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ಹಾಗಿದ್ರೆ ಆ ಎಕ್ಸ್ ಏನಿರುತ್ತಲ್ಲ ಅದನ್ನ ಲೆಫ್ಟ್ ಸೈಡಲ್ಲೇ ಮೇಂಟೈನ್ ಮಾಡಿಕೊಂಡು ನಾವು ಹೋಗಬೇಕು. ಅಷ್ಟೇ ಅಲ್ಲದೆ ಫೈನಲಿ ಯಾವಾಗ ಎಕ್ಸ್ ಸೊಲ್ಯೂಷನ್, ಎಕ್ಸ್ನ ವ್ಯಾಲ್ಯೂನ ನೀವು ಫೈಂಡ್ ಔಟ್ ಮಾಡ್ತಿರಲ್ಲ, ಅಂಥ ಟೈಮಲ್ಲಿ ಎಕ್ಸಿಂದು ಕೋಎಫಿಷಿಯೆಂಟ್ +1 ಆಗಿರಬೇಕು. ಕ್ಲಿಯರ್? ಸೊ ನೀವು ಆಲ್ರೆಡಿ ಇದನ್ನು ಸಾಲ್ವ್ ಮಾಡಿರ್ತೀರ ಲೀನಿಯರ್ ಇನ್ಇಕ್ವಾಲಿಟೀಸ್ ಫಸ್ಟ್ ಇಯರ್ PUC ಯಲ್ಲಿ. ಒಂದು ವೇಳೆ ಏನಾದರೂ ಮರೆತು ಹೋಗಿದ್ರು ಚಿಂತೆ ಇಲ್ಲ, ಈಗ ಪ್ರಶ್ನೆಗಳನ್ನು ನಾವು ಸಾಲ್ವ್ ಮಾಡ್ತಾ ಹೋದಂಗೆ ನಿಮಗೆ ಗೊತ್ತಾಗುತ್ತೆ. ಫೈನ್. ಸೊ ಇನ್ನು ಲಾಸ್ಟ್, ಆನ್ ಮಲ್ಟಿಪ್ಲೈಯಿಂಗ್ ಆರ್ ಡಿವೈಡಿಂಗ್ ಬೈ ದ ನೆಗೆಟಿವ್ ವ್ಯಾಲ್ಯೂಸ್ ದ ಸೈನ್ ಆಫ್ ದ ಇನ್ಇಕ್ವಾಲಿಟಿ ಗೆಟ್ಸ್ ರಿವರ್ಸ್ಡ್. ನೆನ್ಪಿಟ್ಕೊಳ್ಳಿ, ಇನ್ಇಕ್ವಾಲಿಟಿ ಸಿಂಬಲ್ ಯಾವಾಗ ರಿವರ್ಸ್ ಆಗುತ್ತೆ ಅಂದರೆ ಇದೇ ಕೇಸಲ್ಲಿ. ಯಾವ ಕೇಸಲ್ಲಿ? ಯಾವಾಗಲಾದರೂ ಒಂದು ನೆಗೆಟಿವ್ ವ್ಯಾಲ್ಯೂವನ್ನು ನೀವು ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡಿದಾಗ ಮಾತ್ರ ಇನ್ಇಕ್ವೇಷನ್ ಅಥವಾ ಇನ್ಇಕ್ವಾಲಿಟಿ ಸಿಂಬಲ್ ರಿವರ್ಸ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದಾಗ ಏನೂ ಆಗಲ್ಲ. ಅರ್ಥ ಆಗ್ತಿದೆ ಅಲ್ವಾ? ಸೊ ಯಾವುದೇ ವ್ಯಾಲ್ಯೂವನ್ನು ನೀವು ಆ್ಯಡ್ ಮಾಡೋದಾಗ್ಲಿ, ಸಬ್ಟ್ರಾಕ್ಟ್ ಮಾಡೋದಾಗ್ಲಿ, ಡಿವೈಡ್ ಅಥವಾ ಮಲ್ಟಿಪ್ಲಿಕೇಶನ್ ಮಾಡೋದಾದರೆ ಎರಡೂ ಸೈಡ್ಗಳಲ್ಲಿ ಮಾಡಬೇಕಂದ್ರೆ ಥ್ರೂ ಔಟ್ ದ ಇನ್ಇಕ್ವಾಲಿಟಿ ನೀವು ಅದನ್ನು ಅಪ್ಲೈ ಮಾಡಬೇಕು. ರಿಮೆಂಬರ್, ಹಾಗೆ ಇನ್ಇಕ್ವಾಲಿಟಿ ರಿವರ್ಸ್ ಆಗೋದು ಮಲ್ಟಿಪ್ಲಿಕೇಶನ್ ಹಾಗೆ ಡಿವಿಷನ್ ಮಾಡಿದಾಗ. ಎಂಥ ವ್ಯಾಲ್ಯೂ ಇಂದ? ನೆಗೆಟಿವ್ ವ್ಯಾಲ್ಯೂಸ್ ಇಂದ. ಅರ್ಥ ಆಯ್ತಾ? ಫೈನ್. ಇನ್ನು ಇದರಲ್ಲಿ ನೆನ್ಪಿಡಬೇಕಾಗಿರೋದು ಮತ್ತೊಂದು ಏನಪ್ಪ ಅಂದರೆ ಮಾಡ್ಯುಲಸ್ ಇನ್ಇಕ್ವಾಲಿಟೀಸ್ ಬರುತ್ತೆ. ನಾವು ಮಾಡ್ಯುಲಸ್ ಫಂಕ್ಷನ್ ಅನ್ನ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ ಓದಿದ್ವಿ. ವಿ ನೋ ದಟ್ mod x is equal to x when x is greater than or is equal to 0. ಅದೇ ರೀತಿ ಇಟ್ ವಿಲ್ ಬಿ ಈಕ್ವಲ್ ಟು -x when x is less than 0. ಫೈನ್. ಸೊ ಇದರ ಅಂಡರಲ್ಲಿ ನಾವು 4 ರೀತಿಯ ಕೇಸ್ಗಳನ್ನು ಇಲ್ಲಿ ನೋಡ್ತೀವಿ. ದಟ್ ಈಸ್ ಇಫ್ mod x is less than a, mod x is less than or is equal to a,
mod x is greater than a, mod x is greater than or is equal to a. ಈ 4 ಕಂಡೀಷನ್ಗಳಲ್ಲಿ ನಮಗೆ ಸೊಲ್ಯೂಷನ್ ಏನ್ ಬರುತ್ತೆ ಅಂದ್ರೆ ಈ ಫಾರ್ಮೆಟ್ ಅಲ್ಲಿ ಬರುತ್ತೆ. ರಿಮೆಂಬರ್, ಈ ರೀತಿ ಫಾರ್ಮೆಟ್ ಅಲ್ಲಿ ನಮ್ಮ ಸೊಲ್ಯೂಷನ್ಗಳು ಇರ್ತವೆ. ಫೈನ್, ಆಲ್ ರೈಟ್. ಇಷ್ಟನ್ನ ನಾವು ಕ್ವಿಕ್ ಆಗಿ ರಿವೈಸ್ ಮಾಡಬೇಕಾಗಿತ್ತು, ಮಾಡಿದ್ವಿ. ಈಗ ನಮ್ಮ ಫಸ್ಟ್ ಕ್ವೆಶನ್ ನ ಕಡೆಗೆ ಹೋಗೋಣ. ಲೆಟ್ ಅಸ್ ಸಾಲ್ವ್ ಅವರ್ ಫಸ್ಟ್ ಕ್ವೆಶನ್. The solution set of the inequation mod x minus 2 is greater than 1 ಅಂತ ಹೇಳಿ ಕೊಟ್ಟರೆ, ಸೊ ಯಾವ ಆಪ್ಷನ್ ಇದಕ್ಕೆ ಸ್ಯೂಟಬಲ್ ಆಗಿರೋದು ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಹೌದಾ? ಸೊ ಇವಾಗ ತಾನೇ ಮಾಡ್ಯುಲಸ್ ಇನ್ಇಕ್ವಾಲಿಟೀಸ್ ಬಗ್ಗೆನೂ ರಿವೈಸ್ ಮಾಡಿದ್ವಿ. ಸೊ ವಿ ನೋ ದ್ಯಾಟ್, ಏನ್ ಗೊತ್ತಿದೆ ನಮಗೆ? ವಿ ನೋ ದ್ಯಾಟ್ mod x ವಿಲ್ ಬಿ ಈಕ್ವಲ್ ಟು x when x is greater than or is equal to 0 ಇದ್ದಾಗ. ಅದೇ ರೀತಿ mod x will be equal to minus x when x is less than 0 ಇದ್ದಾಗ. ನಿಜ ತಾನೆ? ಸೊ mod x is equal to x when x is greater than or is equal to 0, ಹಾಗೆ minus x when x is less than 0. ಇದು ನಮಗೆ ಗೊತ್ತಿರೋ ವಿಚಾರ. ಈಗ ನಾನೇನ್ ಮಾಡ್ತೀನಿ ಅಂದ್ರೆ x ಜಾಗದಲ್ಲಿ x minus 2 ಅನ್ನ ಬರಿತೀನಿ, x ಜಾಗದಲ್ಲಿ x minus 2 ಅನ್ನ ಬರಿತೀನಿ. ಸೊ ಏನಾಗುತ್ತೆ? ವಾಟ್ ಹ್ಯಾಪನ್ಸ್? x ಜಾಗದಲ್ಲಿ ಎಲ್ಲೆಲ್ಲ x ಇದೆನೋ ಅಲ್ಲೆಲ್ಲ x minus 2 ಅನ್ನ ರೀಪ್ಲೇಸ್ ಮಾಡ್ರಿ, ಅಷ್ಟೇ. ಹೌದಾ? ಸೊ ಹಿಯರ್ x ಇದೆ, ಇಲ್ಲಿ x minus 2 ಬರೀರಿ. ಇಲ್ಲಿನೂ x ಇದೆ, x minus 2 ಅಂತ ಹೇಳಿ ಬರೀರಿ. ಅಂಡ್ ಇಲ್ಲಿ ಮೈನಸ್ ಆಫ್ x ಅಂದ್ರೆ ಏನ್ ಬರೀತೀರಿ? x minus 2 ಅನ್ನ ಬರೀತೀರಿ. ಅಂಡ್ ಹಿಯರ್ ಅಗೇನ್ x minus 2 ಅಂತ ಹೇಳಿ ಬರೀತೀರಿ. ಫೈನ್. ಈಗ ನಾನು ಇದನ್ನ ಸ್ವಲ್ಪ ಸಿಂಪ್ಲಿಫೈಡ್ ಆಗಿ ಬರೆಯುವಂತ ಪ್ರಯತ್ನ ಮಾಡ್ತೀನಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ. ಅಂದ್ರೆ ನೋಡಿ, mod x minus 2 is equal to x minus 2 minus of x minus 2. ಕರೆಕ್ಟ್ ಅಲ್ವಾ? ಇದನ್ನ ನೋಡ್ರಿ, x minus 2 is greater than or is equal to 0 ಅಂತ ಇದೆ. ನಿಜ ಅಲ್ವಾ? x minus 2 is greater than or is equal to 0 ಅಂತ ಇದೆ. ವಾಟ್ ಐ ವಿಲ್ ಡೂ, ಈ ಮೈನಸ್ 2 ಅನ್ನ ನಾನು ಡಿಲೀಟ್ ಮಾಡ್ತೀನಿ. ಹೌದಾ? ನಮಗೆ ಗೊತ್ತಿದೆ, ಈ ಇನ್ಇಕ್ವೇಶನ್ ಅನ್ನ ಸಾಲ್ವ್ ಮಾಡುವಂಥ ರೂಲ್ ಅನ್ನ ನೋಡಿದ್ವಲ್ಲ, ಅವಾಗ ಏನಂತ ಹೇಳಿದ್ದೆ? ಎಕ್ಸ್ ಯಾವಾಗಲೂ LHS ಪಾರ್ಟ್ ಅಲ್ಲಿ ಇರಲಿ, ಅದು ಎಕ್ಸ್ ಸಿಂಗಲ್ ಆಗಿರಬೇಕು. ಹೌದಾ? ಅದ್ರ ಜೊತೆಗೆ ಬೇರೆ ಯಾವುದೇ ಎಕ್ಸ್ಟ್ರಾ ವ್ಯಾಲ್ಯೂಸ್ಗಳು, ಕಾನ್ಸ್ಟೆಂಟ್, ಇನ್ನೊಂದು ಮತ್ತೊಂದು ಏನೂ ಇರಬಾರ್ದು. ಎಕ್ಸ್ ಹೇಗಿರಬೇಕಪ್ಪ ಅಂದ್ರೆ +1 ಅನ್ನುವಂಥ ಕೋಎಫಿಷಿಯಂಟ್ ಅನ್ನ ಮಾತ್ರ ಹೊಂದಿರಬೇಕು. ಹೌದಾ? ಈಗ ಎಕ್ಸ್ ನ ಜೊತೆಗೆ ಏನಿದೆ? -2 ಇದೆ, ಹಾಗಾಗಿ ಅದನ್ನ RHS ಕಳಿಸ್ಬಿಡ್ತೀನಿ. ಸೊ ಹೇಗೆ ಕಳಿಸ್ತೀನಿ ಬೇಸಿಕಲಿ ಅಂದ್ರೆ, ನೋಡಿ, ನಾನು RHS ಕಳಿಸ್ದೆ ಅಂದ್ರೆ ನೀವೇನು ಅರ್ಥ ಮಾಡ್ಕೋಬೇಕು, ಇದ್ರ ಹಿಂದಿನ ಉದ್ದೇಶ ಏನಪ್ಪಾ ಅಂದ್ರೆ, ಹೆಂಗೆ ವರ್ಕ್ ಆಗುತ್ತೆ ಅಂದ್ರೆ, ಇಲ್ಲಿ -2 ಇದೆ ಅಲ್ಲ, ಇದು ಡಿಲೀಟ್ ಆಗುತ್ತೆ. ಹೆಂಗೆ ಡಿಲೀಟ್ ಆಗುತ್ತೆ? ವೆನ್ ಯು ಆಡ್ +2 ಆನ್ ಬೋತ್ ಸೈಡ್ಸ್. ಏನಾಗುತ್ತೆ? x -2 ಇದೆ, ಇಲ್ಲಿ +2 ಆಡ್ ಮಾಡ್ತೀನಿ. ಅದೇ ರೀತಿ 0 ಇದೆ, 0ಗೂ +2 ಆಡ್ ಮಾಡ್ತೀನಿ. ವಾಟ್ ಹ್ಯಾಪನ್ಸ್? -2 +2 ಕ್ಯಾನ್ಸಲ್ ಆಗಿ x ಉಳಿಯುತ್ತೆ. 0 + 2 is 2. ಅದೇ ನಮಗೆ ಇಲ್ಲಿ ಬಂದಿದ್ದು. ಅರ್ಥ ಆಯ್ತಾ? ನಾನು ನಾರ್ಮಲ್ ಆಗಿ ನಮ್ಮ ಭಾಷೆಯಲ್ಲಿ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದ್ರೆ -2ನ ಈ ಕಡೆ ಶಿಫ್ಟ್ ಮಾಡಿದೆ ಅಂತ ಹೇಳ್ತೀನಿ. ಆರ್ ಯು ಗೆಟಿಂಗ್ ದಿಸ್? ಎಸ್. ಬಟ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೆಯುವಂಥ ಪ್ರಾಸೆಸ್ ಏನಪ್ಪಾ ಅಂದ್ರೆ ಇದು ಆಕ್ಚುಲಿ. ಡನ್. ಸರಿ. ಸೊ ಹಾಗಿದ್ರೆ x is greater than or equal to 2 ಅಂತ ಹೇಳಿ ನಾನು ಇಲ್ಲಿ ಬರಿಬಹುದು. x is greater than or is equal to 2. ಫೈನ್. ಅದೇ ರೀತಿ x minus 2 is less than 0 ಅಂತ ಇದೆ ಇಲ್ಲಿ. x minus 2 is less than 0. -2 ಈ ಕಡೆ ಹೋದಾಗ x is less than 2 ಆಯಿತು. ನಿಜ ಅಲ್ವಾ? ಹಾಗಿದ್ರೆ ಇಲ್ಲಿ x is less than 2 ಅಂತ ಹೇಳಿ ಬರ್ಕೊಂಡ್ಬಿಡ್ರಿ. ಡನ್. ಈಗ ನಮಗೆ 2 ಕೇಸ್ಗಳು ಬಂತು. ಲೆಟ್ ಮಿ ರೈಟ್ ಫಸ್ಟ್ ಕೇಸ್. ಕೇಸ್ 1 ಅನ್ನ ಬರೀತೀನಿ. ಫೈನ್. ಸೊ ಕೇಸ್ 1 ಅಲ್ಲಿ ವೆನ್ x is greater than or is equal to 2. ರೈಟ್. ಸೊ ಇಫ್ x is greater than or is equal to 2 ಇದ್ದಾಗ ವಾಟ್ ಹ್ಯಾಪನ್ಸ್? ನೋಡಿ, x minus 2 is greater than 1. ಬರೀರಿ. x minus 2 is greater than 1. ರೈಟ್. ಪ್ರಶ್ನೆ ಏನಿದೆ? ಪ್ರಶ್ನೆ ಕಡೆಗೆ ನಾನು ಹೋಗ್ತಿದ್ದೀನಿ. ದಿಸ್ ಇಸ್ x is greater than 1 ಒಂದು ಕಡೆಗಾಗತ್ತೆ. ದೆನ್ ಮೈನಸ್ ಆಫ್ x is greater than 1 ಎರಡನೇ ಕೇಸಲ್ಲಿ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಕೇಸಲ್ಲಿ ವೆನ್ x is greater than or is equal to 2, x ಏನಿದೆ ಇಲ್ಲಿ? x minus 2.
ಅಕಾರ್ಡಿಂಗ್ ಟು ದ ಕ್ವೆಶನ್ ಮಾಡ್ ಎಕ್ಸ್ ಮೈನಸ್ 2 ಅಂತ ಇತ್ತು. ಆ ಮಾಡ್ ಅನ್ನ ನಾವು ಎರಡು ರೀತಿಯಲ್ಲಿ ಏನ್ ಮಾಡಿದ್ವಿ, ಸೆಪರೇಟ್ ಮಾಡ್ಕೊಂಡ್ವಿ. ಈ ರೀತಿ ಬಂತದು. ಅರ್ಥ ಆಗ್ತಿದೆನಾ? ಮಾಡ್ ಎಕ್ಸ್ ಮೈನಸ್ 2 ಅನ್ನ ನಾವು ಈ ರೀತಿ ಸೆಪರೇಟ್ ಮಾಡ್ಕೊಂಡ್ವಿ. ಕ್ಲಿಯರ್? ಸೊ ಎಕ್ಸ್ ಮೈನಸ್ 2 ಇಸ್ ಗ್ರೇಟರ್ ದೆನ್ 1 ಅಂತ ಹೇಳಿ ಈಗ ಬರೀಬಹುದು. ಈಗೇನಾಗುತ್ತೆ, ಈ -2 ಈ ಕಡೆ ಬಂದಾಗ +3 ಆಗುತ್ತೆ. ಸೊ ಎಕ್ಸ್ ಈಸ್ ಗ್ರೇಟರ್ ದೆನ್ 3. ಇನ್ನು ಕೇಸ್ 2 ಅನ್ನ ಇಲ್ಲಿ ಬರೀತೀನಿ. ದಿಸ್ ಇಸ್ ಅವರ್ ಕೇಸ್ 2. ಇಲ್ಲಿ ಹಿಯರ್ ವಿ ಹ್ಯಾವ್ ಒನ್ ಸೆಕೆಂಡ್. ಹಿಯರ್ ಇಫ್ ಎಕ್ಸ್ ಈಸ್ ಲೆಸ್ ದೆನ್ 2 ಇದ್ದಾಗ ವಾಟ್ ಹ್ಯಾಪನ್ಸ್, ವಿ ವಿಲ್ ಗೆಟ್ minus of x minus 2 minus of x minus 2 which is greater than 1, which is greater than 1. ನಿಜ ಅಲ್ವಾ? So now what happens, minus into plus x is minus x, minus into minus is plus 2 which is greater than 1. So minus x ಹಾಗೆ ಇರಲಿ. ಈ 2 ಅನ್ನ ಈ ಕಡೆ ಕಳಿಸಿದಾಗ 1 minus 2 ಆಗುತ್ತೆ. 1 minus 2 ಅಂದರೆ -1. ಸೊ now what I will do, ಎರಡೂ ಸೈಡಲ್ಲೂ ಕೂಡ -1 ಇಂದ ಮಲ್ಟಿಪ್ಲೈ ಅಥವಾ ಡಿವೈಡ್ ಯಾವುದನ್ನಾದರೂ ಮಾಡ್ಬೋದು. -1 ಇಂದ ಅಸ್ಯೂಮ್ ಐ ಆಮ್ ಮಲ್ಟಿಪ್ಲೈಯಿಂಗ್ ವಿತ್ -1 ಆನ್ ಬೋತ್ ಸೈಡ್ಸ್. ಏನಾಗುತ್ತೆ ಅವಾಗ, ನೆಗೆಟಿವ್ ನಂಬರ್ ಇಂದ ಇನ್ಇಕ್ವೇಶನ್ ಅನ್ನ ನಾವು ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡಿದಾಗ ಇನ್ಇಕ್ವಾಲಿಟಿ ಸಿಂಬಲ್ ರಿವರ್ಸ್ ಆಗುತ್ತೆ. ದಟ್ ಈಸ್ ಎಕ್ಸ್ ಈಸ್ ಲೆಸ್ ದೆನ್ 1 ಆಗುತ್ತೆ. ನಿಜ ಅಲ್ವಾ? ಸೊ ಎಕ್ಸ್ ಈಸ್ ಗ್ರೇಟರ್ ದೆನ್ 3 ಒಂದು, ಎಕ್ಸ್ ಈಸ್ ಲೆಸ್ ದೆನ್ 1 ಒಂದು. ರೈಟ್? ಹಾಗಿದ್ರೆ ಈಗ ಇದನ್ನ ನಂಬರ್ ಲೈನಲ್ಲಿ ನೋಡಿದಾಗ -∞ ಟು +∞. ರೈಟ್? ಸೊ ಇಲ್ಲಿ 3 ಇದೆ, ಇಲ್ಲಿ 1 ಇದೆ. ಇಲ್ಲಿ ಬರೀತೀನಿ. ಹಿಯರ್ 1 ಅಂಡ್ ದಿಸ್ ಇಸ್ 3. ಒಂದು ಕಡೆಗೆ ಎಕ್ಸ್ ಶುಡ್ ಬಿ ಗ್ರೇಟರ್ ದೆನ್ 3 ಅಂತಿದ್ದಾರೆ. ಎಕ್ಸ್ ಶುಡ್ ಬಿ ಗ್ರೇಟರ್ ದೆನ್ 3 ಅಂದ್ರೆ ಈ ಭಾಗ, ಬಟ್ ಎಕ್ಸ್ಕ್ಲೂಡಿಂಗ್ 3. ನಿಜ ಅಲ್ವಾ? ಬಿಕಾಸ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ 3 ಇದೆ. ರೈಟ್? ಈ ಕಡೆಗೆ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಲೆಸ್ ದೆನ್ 1. ಸ್ಟ್ರಿಕ್ಟ್ಲಿ ಲೆಸ್ ದೆನ್ 1 ಅಂದ್ರೆ ಈ ಭಾಗ. ಕರೆಕ್ಟ್ ಅಲ್ವಾ? ಎಕ್ಸ್ಕ್ಲೂಡಿಂಗ್ 1. ರೈಟ್? ಹಾಗಿದ್ರೆ ಹಿಯರ್ ಎಕ್ಸ್ ಬಿಲಾಂಗ್ಸ್ ಟು -∞ ಟು +1. ಹೌದಾ? 1ಗೆ ಓಪನ್ ಇಂಟರ್ವೆಲ್ ಯೂನಿಯನ್ 3 ಟು ಇನ್ಫಿನಿಟಿ. ಅಗೇನ್ 3ಗೂ ಕೂಡ ಓಪನ್ ಇಂಟರ್ವೆಲ್ ಹಾಕಬೇಕು. ಅರ್ಥ ಆಗ್ತಿದೆನಾ? ಸೊ ಹಾಗಿದ್ರೆ -∞ ಟು 1 ಯೂನಿಯನ್ 3 ಟು ಇನ್ಫಿನಿಟಿ ಯಾವ ಆಪ್ಷನ್ ಅಲ್ಲಿ ಇದೆ? ಸೊ ಹಿಯರ್ ಇಟ್ ಈಸ್ ಇನ್ ದ ಆಪ್ಷನ್ ಎ, -∞ ಟು 1 ಯೂನಿಯನ್ 3 ಟು ಇನ್ಫಿನಿಟಿ. ಫಸ್ಟ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಗಾಟ್ ಇಟ್? ಸರಿ. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ಸೊ ಏನಿದೆ ನಮ್ಮ ಈ ಕ್ವೆಶನ್ ಅಲ್ಲಿ ಅಂತ ಅಂದ್ರೆ, ವಿ ನೀಡ್ ಟು ಸಾಲ್ವ್ ದಿಸ್ ಲೀನಿಯರ್ ಇನ್ಇಕ್ವೇಶನ್. ಹೌದಾ? ಸೊ ಈ ಒಂದು ಲೀನಿಯರ್ ಇನ್ಇಕ್ವೇಶನ್ ಅನ್ನು ನೀವು ಅಬ್ಸರ್ವ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಡಬಲ್ ಇನ್ಇಕ್ವಾಲಿಟಿ ಇದೆ ಅಂತ. ಕರೆಕ್ಟ್ ಅಲ್ವಾ? ಎಸ್. ಸೊ ಡಬಲ್ ಇನ್ಇಕ್ವಾಲಿಟಿ ಇದ್ರೂ ಸಹಿತ ದಿಸ್ ಇಸ್ ಈಸಿಯರ್ ಟು ಸಾಲ್ವ್. ಫೈನ್. ಸೊ ಏನ್ ಮಾಡ್ಬೇಕು ಈಗ ನಾವು? ಮೊದಲನೇದಾಗಿ ಇಲ್ಲಿ ಏನ್ ಕೊಟ್ಟಾರೋ ಅದನ್ನ ನಾನು ಬರ್ಕೊಳ್ತೀನಿ. ಹೌದಾ? ಸೊ 6 ಇದೆ, ಈ ಕಡೆಗೆ -3 ಇಂಟು 2x - 4, ಹಾಗೆ ಈ ಕಡೆಗೆ 12 ಇದೆ. ರೈಟ್? ಎಸ್. ಸೊ ಬೇಸಿಕಲಿ ದಿಸ್ ಇಸ್ ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು ಇದೆ, ಇಲ್ಲಿ ಲೆಸ್ ದೆನ್ ಇದೆ. ಹೌದಾ? ಸೊ ಇದನ್ನ ಆಕ್ಚುಲಿ ಹೆಂಗೆ ನಾವು ಓದೋದು? -3 ಇಂಟು 2x - 4 ಈಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 6. ಅದೇ ರೀತಿ ದಿಸ್ -3 ಇಂಟು 2x - 4 ಈಸ್ ಲೆಸ್ ದೆನ್ 12. ಹೌದಾ? 12ಗಿಂತ ಕಡಿಮೆ, 6ಗಿಂತ ಜಾಸ್ತಿ ಅಥವಾ 6ಗೆ ಈಕ್ವಲ್. ಫೈನ್. ಈಗ ಇದನ್ನ ನಾವು ಹೇಗೆ ಸಾಲ್ವ್ ಮಾಡೋದು ಅಂತ ಅಂದ್ರೆ ನೋಡಿ, ಮೊದಲನೇದಾಗಿ 6 ಹಾಗೆ ಬರ್ಕೊಳ್ತೀನಿ, 12 ಅನ್ನು ಹಾಗೆ ಬರೀತೀನಿ. ಈ -3 ಏನಿದೆ ಅಲ್ಲ, ಇದನ್ನ ಕಂಪ್ಲೀಟ್ 2x - 4 ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಏನಾಗುತ್ತೆ? -3 ಇಂಟು 2x ಅಂದ್ರೆ -6x, -3 ಇಂಟು -4 ಅಂದ್ರೆ +12. ನಿಜ ಅಲ್ವಾ? ಎಸ್, ಎಕ್ಸಾಕ್ಟ್ಲಿ. ಹೌದು. ಈಗ ಮುಂದೆ ಏನ್ ಮಾಡಬೇಕು? ನಮ್ಮ ಗಮನ ಇಲ್ಲಿ ಪೂರ್ತಿ ಎಲ್ಲಿರಬೇಕು ಅಂದ್ರೆ ಈ ಎಕ್ಸ್ ಟರ್ಮ್ ಏನಿರುತ್ತಲ್ಲ ಅದ್ರ ಮೇಲೆ ಇರಬೇಕು. ಅಂದ್ರೆ ನಾನು ಆಲ್ರೆಡಿ ಈ ಒಂದು ರೂಲ್ಸ್ ಫಾರ್ ಸಾಲ್ವಿಂಗ್ ದಿಸ್ ಲೀನಿಯರ್ ಇನ್ಇಕ್ವೇಶನ್ ಹೇಳಬೇಕಾದ್ರೆ ಹೇಳಿದ್ದೆ. ಏನಂತ? ನಮ್ಮ ಗಮನ ಯಾವಾಗಲೂ ಎಕ್ಸ್ ಮೇಲೆ ಇರಬೇಕು. ಎಕ್ಸ್ ಯಾವ ರೀತಿ ಆಗಬೇಕು, ಅಟ್ ಲಾಸ್ಟ್ ಎಕ್ಸ್ ಯಾವ ರೀತಿ ತಗೊಂಬಂದಿಡ್ಬೇಕಂದ್ರೆ ಎಕ್ಸ್ದು ಕೋಎಫಿಷಿಯಂಟ್ +1 ಆಗಿರಬೇಕು. ಅಂದ್ರೆ ಇಲ್ಲೇನ್ -6 ಇದೆ ಅಲ್ಲ, ಇದೆಲ್ಲ ಹೋಗಿ ಇಲ್ಲಿ ಕೇವಲ ಎಕ್ಸ್ ಮಾತ್ರ ಉಳಿದಿರಬೇಕು. ದಟ್ ಈಸ್ +x ಉಳಿದಿರಬೇಕು.
ಅಂದ್ರೆ ಈಗ ನನ್ನ ಕೆಲಸ ಏನು, ಈ 12 ಫಸ್ಟ್ ಡಿಲೀಟ್ ಮಾಡಬೇಕು. ಹೆಂಗೆ ಡಿಲೀಟ್ ಮಾಡೋದು? ಸಿಂಪಲ್. ಈ ಒಂದು 12ಗೆ -12 ಜೊತೆ ಆಡ್ ಮಾಡಿದಾಗ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲೊಂದೇ ಮಾಡ್ಲಿಕ್ಕೆ ಬರಲ್ಲ, ಥ್ರೂ ಔಟ್ ದ ಇನ್ಇಕ್ವಾಲಿಟಿ ಮಾಡಬೇಕು. ಹಾಗಾಗಿ ಆಡ್ ಮಾಡ್ತೀನಿ ಏನನ್ನ? -12 ಆಡ್ -12 ಥ್ರೂ ಔಟ್ ದ ಇನ್ಇಕ್ವಾಲಿಟಿ. ಥ್ರೂ ಔಟ್ ದ ಇನ್ಇಕ್ವಾಲಿಟಿ. ಫೈನ್, ಸರಿ. ಸೊ ಏನಾಗುತ್ತೆ ಅವಾಗ? ವಾಟ್ ಹ್ಯಾಪನ್ಸ್? ಸೊ ಇಲ್ಲಿ 6, ಈ ಕಡೆಗೆ -12, ಹೌದಾ? ಈ ಕಡೆಗೆ -6x + 12, ಇಲ್ಲಿ ಅಗೇನ್ -12 ಆ್ಯಡ್ ಮಾಡ್ತಿದ್ದೀನಿ. ಈ ಕಡೆಗೆ 12 ಇದೆ ಆಲ್ರೆಡಿ, -12 ಮತ್ತೆ ಆ್ಯಡ್ ಮಾಡ್ತಿದ್ದೀನಿ. ಗಾಟ್ ಇಟ್? ಅರ್ಥ ಆಗ್ತಿದೆ ಅಲ್ವಾ? ಫೈನ್. ಸೊ ಈಗ +12 -12 ಹೋಗುತ್ತೆ, +12 -12 ಹೋಗುತ್ತೆ. ಇಲ್ಲಿ 6 -12 ಅಂದರೆ ಎಷ್ಟು ನಿಮಗೆ ಉಳಿಯೋದು? 6 -12 ಈಸ್ -6. ಇಲ್ಲಿ ಉಳಿದಿದ್ದು -6x ಮಾತ್ರ, ಅಲ್ಲಿ 0, ರೈಟ್? ಸೊ ಇಲ್ಲಿ ಇನ್ಇಕ್ವಾಲಿಟಿ ಸಿಂಬಲ್ ಆಸ್ ಇಟ್ ಈಸ್ ಬರ್ಕೊಂಬಿಡ್ರಿ. ಓಕೆ, ಸೊ ಈಗೇನಾಯ್ತು? -6x ಜೊತೆಗೆ ಇದ್ದಂತಹ +12 ಈಗ ಡಿಲೀಟ್ ಆಯಿತು. ನೆಕ್ಸ್ಟ್ ಕೆಲಸ ಏನಪ್ಪ ಅಂದ್ರೆ ಎಕ್ಸ್ನ ಜೊತೆಗೆ ಇರುವಂತಹ ಈ ಒಂದು ಕೋಎಫಿಷಿಯಂಟ್ -6 ಏನಿದೆ ಅಲ್ಲ, ಇದನ್ನ +1 ಮಾಡಬೇಕು. ಕರೆಕ್ಟ್ ತಾನೆ? ಹೆಂಗ್ ಮಾಡ್ತೀರಿ? ತುಂಬಾ ಸಿಂಪಲ್. ನಾವು ಇದನ್ನ -6 ಇಂದ ಡಿವೈಡ್ ಮಾಡಿದ್ರೆ ಇದು +1 ಆಗಿ ಚೇಂಜ್ ಆಗುತ್ತೆ. ಅಂಡ್ ವಿ ನೋ ದಟ್ ನಾವು ಇದಕ್ಕೊಂದೇ -6 ಡಿವೈಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಥ್ರೂ ಔಟ್ ದ ಇನ್ಇಕ್ವಾಲಿಟಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಲೆಟ್ ಮೀ ಡೂ ದಟ್. ಡಿವೈಡ್ by -6 throughout the inequality. ಹೌದಾ? throughout the inequality. ಫೈನ್. ಸೊ ಏನಾಗುತ್ತೆ? ವಾಟ್ ಹ್ಯಾಪನ್ಸ್? ಅಲ್ಲಿ -6 ಇತ್ತು, ಹೌದಾ? ಎಲ್ಲಿ? ಈ ಸೈಡಲ್ಲಿ -6x, ದಿಸ್ ಇಸ್ 0. ಇಲ್ಲಿ -6x, ಇಲ್ಲಿ 0. ಇವುಗಳನ್ನೆಲ್ಲ -6 ಇಂದ ನಾವೇನ್ ಮಾಡ್ತಿದೀವಿ? ಈಗ ಡಿವೈಡ್ ಮಾಡ್ತಿದೀವಿ. ರಿಮೆಂಬರ್, ನಾನು ಆಲ್ರೆಡಿ ಹೇಳಿದ್ದೆ, ಯಾವಾಗ ನಾವು ನೆಗೆಟಿವ್ ನಂಬರ್ ಅನ್ನ ತಗೊಂಡು ಡಿವೈಡ್ ಅಥವಾ ಮಲ್ಟಿಪ್ಲಿಕೇಶನ್ ಮಾಡ್ತೀವೋ, ಡಿವಿಷನ್ ಅಥವಾ ಮಲ್ಟಿಪ್ಲಿಕೇಶನ್ ಮಾಡ್ತೀವೋ, ಆವಾಗ ಇನ್ಇಕ್ವಾಲಿಟಿ ಸಿಂಬಲ್ ಏನಿರುತ್ತಲ್ಲ ಅದು ರಿವರ್ಸ್ ಆಗುತ್ತೆ. ಎರಡೂ ಕಡೆಯಲ್ಲಿ ಏನಿದೆ? ಲೆಸ್ ದೆನ್ ಇದೆ. ಈಗ ಇದು ಬದಲಾಗುತ್ತೆ. ಏನಾಗಿ ಬದಲಾಗುತ್ತೆ? ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು, ಇಲ್ಲಿ ಗ್ರೇಟರ್ ದೆನ್. ಫೈನ್. ಸೊ ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು ಇದ್ದಿದ್ದು ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು ಆಗುತ್ತೆ. ಇಲ್ಲಿ ಲೆಸ್ ದೆನ್ ಇದ್ದಿದ್ದು ಇಲ್ಲಿ ಗ್ರೇಟರ್ ದೆನ್ ಆಗುತ್ತೆ. ಗಾಟ್ ಇಟ್? ಸರಿ. ಸೊ ಇವೆರಡು ಕ್ಯಾನ್ಸಲ್ ಆಗಿ ಇಲ್ಲಿ ಉಳಿಯೋದು 1, ಹೌದಾ? ಈ ಕಡೆಗೆ -6 ಕ್ಯಾನ್ಸಲ್ ಆಗಿ ಉಳಿಯೋದು x ಅಷ್ಟೇ. ಇಲ್ಲಿ 0 ಡಿವೈಡೆಡ್ ಬೈ ಎನಿಥಿಂಗ್ ಇಸ್ 0, ರೈಟ್? ಕರೆಕ್ಟ್. ಹಾಗಿದ್ರೆ ಈಗ ಇದೇನು ಹೇಳ್ತಿದೆ ಬೇಸಿಕಲಿ? ಇದರ ಅರ್ಥ ಏನು? ಈ ಒಂದು ಲೀನಿಯರ್ ಇನ್ಇಕ್ವೇಶನ್ ಬಂದಿದೆಯಲ್ಲ, ಇದರ ಅರ್ಥ ಏನು? ಇಲ್ಲಿ ಹಿಯರ್ x ಈಸ್ ಗ್ರೇಟರ್ ದೆನ್ 0. ಇದೇನಿದೆಯಲ್ಲ ಇದು ಚೇಂಜ್ ಆಗಲ್ಲ ಯಾವಾಗಲೂ. ಅರ್ಥ ಮಾಡ್ಕೊಳ್ಳಿ. x ಈಸ್ ಗ್ರೇಟರ್ ದೆನ್ 0 ಬಟ್ x ಈಸ್ ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು 1. ಅಂದ್ರೆ ಏನು? x ಈಸ್ ಗ್ರೇಟರ್ ದೆನ್ 0. ಹಾಗೆ ಇದು ಏನನ್ನ ಹೇಳುತ್ತೆ ಅಂದ್ರೆ x ಈಸ್ ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು 1. ಇಟ್ ಮೀನ್ಸ್ ಹಿಯರ್ x ಲೈಸ್ ಬಿಟ್ವೀನ್ 0 ಅಂಡ್ 1. 0ಗಿಂತ ಜಾಸ್ತಿ ದೊಡ್ಡದು ಅಥವಾ 1ಗಿಂತ 0ಗಿಂತ ದೊಡ್ಡದು ಇರುತ್ತೆ, 1ಕ್ಕಿಂತ ಕಡಿಮೆ ಇರುತ್ತೆ, ಅಥವಾ 1ಗೂ ಈಕ್ವಲ್ ಇರುತ್ತೆ. ಇಟ್ ಮೀನ್ಸ್ ಹಿಯರ್ x ಲೈಸ್ ಬಿಟ್ವೀನ್ 0 to 1. ಹೌದಾ? 0 ಹಾಗೆ 1 ನಡುವೆ ಇರುತ್ತೆ. ವೇರ್ 0 ಕೆನಾಟ್ ಬಿ ಇನ್ಕ್ಲೂಡೆಡ್. ನೋಡಿ, ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ 0 ಇದೆ. ಹಾಗಿದ್ರೆ 0 ಶುಡ್ ನಾಟ್ ಬಿ ಇನ್ಕ್ಲೂಡೆಡ್. ಬಟ್ x ಕ್ಯಾನ್ ಬಿ ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು 1 ಅಂತ ಇದೆ. ಹಾಗಿದ್ರೆ ಇಲ್ಲಿ ಕ್ಲೋಸ್ಡ್ ಇಂಟರ್ವೆಲ್ ಅನ್ನು ಹಾಕಬಹುದು. ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಎಲ್ಲಿದೆ ಅದು? ನೋಡ್ರಿ, ಇಲ್ಲಿ ಓಪನ್ ಇಂಟರ್ವೆಲ್, ಇಲ್ಲಿ ಕ್ಲೋಸ್ಡ್ ಇಂಟರ್ವೆಲ್. ಹೌದಾ? ಸೊ ಓಪನ್ ಇಂಟರ್ವೆಲ್, ಕ್ಲೋಸ್ಡ್ ಇಂಟರ್ವೆಲ್. ಹಾಗಿದ್ರೆ ಆಪ್ಷನ್ ಸಿ ಏನಿದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಗಾಟ್ ಇಟ್? ಫೈನ್. ಹಾಗಿದ್ರೆ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್ ಕಡೆಗೆ ಹೋಗೋಣ. ಓಕೆ, ಸೊ ಜಸ್ಟ್ ಅ ಸೆಕೆಂಡ್. ಈ ಒಂದು ಪ್ರಶ್ನೆ ಮತ್ತೆ ರಿಪೀಟ್ ಆಗಿದೆ ಇವಾಗ ಮಾಡಿದ್ದು. ಸರಿ, ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್.
the solution set of the inequation x plus 4 divided by x minus 3 less than or is equal to 2 is what ಅಂತ ಕೇಳ್ತಿದ್ದಾರೆ. ಅಂದ್ರೆ ಈ ಒಂದು ಲೀನಿಯರ್ ಇನಿಕ್ವೇಶನ್ ಅನ್ನ ಸಾಲ್ವ್ ಮಾಡಿದ್ರೆ ನಮಗೆ ಈ ಆಪ್ಷನ್ ಅಲ್ಲಿ ಯಾವುದು ಸೊಲ್ಯೂಷನ್ ಸೆಟ್ ಆಗಿ ಸಿಗುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಫೈನ್. ಸೊ ನಾನು ಇಲ್ಲಿ ಕೊಟ್ಟಿರುವಂತಹ ಈ ಒಂದು ಲೀನಿಯರ್ ಇನಿಕ್ವೇಶನ್ ಅನ್ನ ಬರ್ಕೊಳ್ತೀನಿ. ಎಕ್ಸ್ ಪ್ಲಸ್ 4 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು 2. ಫೈನ್. ಈಗ ಈ ಒಂದು ಕ್ವೆಶನ್ ಏನಿದೆ ಅಲ್ಲ, ಇದನ್ನ ನೀವು ಅಬ್ಸರ್ವ್ ಮಾಡಿದಾಗ, ಲೀನಿಯರ್ ಇನಿಕ್ವೇಶನ್ ಅನ್ನ ಅಬ್ಸರ್ವ್ ಮಾಡಿದಾಗ ನಿಮಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನು? ಈ LHS ಅಲ್ಲಿ ನಿಮಗೆ ರ್ಯಾಷನಲ್ ಫಂಕ್ಷನ್ ಇದೆ, ಕರೆಕ್ಟ್ ಅಲ್ವಾ? ರ್ಯಾಷನಲ್ ಅಂದ ತಕ್ಷಣ ಗೊತ್ತಾಗುತ್ತೆ. ಅಂದ್ರೆ ನ್ಯೂಮರೇಟರ್ ಡಿನೋಮಿನೇಟರ್ ಎರಡೂ ಇದೆ, ಸರಿ. ಈಗ ಈ RHS ಅಲ್ಲಿ ಒಂದು ಕಾನ್ಸ್ಟೆಂಟ್ ಇದೆ, 2 ಇದೆ, ಕರೆಕ್ಟ್ ಅಲ್ವಾ? ಈ ಕಡೆಗೆ ರ್ಯಾಷನಲ್ ಫಂಕ್ಷನ್, ಈ ಕಡೆಗೆ 2 ಅನ್ನುವಂಥ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ. ಫೈನ್. ಮತ್ತೆ ಇದನ್ನ ಹೆಂಗೆ ಸಾಲ್ವ್ ಮಾಡ್ಬೋದು ಮ್ಯಾಮ್ ಅಲ್ವಾ? ಸೊ ಹೆಂಗೆ ಸಾಲ್ವ್ ಮಾಡ್ತೀರಿ? ನಿಮ್ಮ ತಲೆಯಲ್ಲಿ ಯೂಶಲಿ ಓಡೋದು ಏನಪ್ಪ ಅಂದ್ರೆ, ಒಂದು ಕೆಲಸ ಮಾಡ್ಬೋದಲ್ಲ, ಎಕ್ಸ್ ಮೈನಸ್ 3 ಅನ್ನ 2 ಜೊತೆಗೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಮಾಡ್ಬೋದಾ? ಮಾಡ್ಲಿಕ್ಕೆ ಬರಲ್ಲ. ಯಾಕೆ ಬರಲ್ಲ? ಕಾರಣ ಇಷ್ಟೇ ನೋಡಿ, ಇಲ್ಲಿ ಏನಿದೆ ಅಲ್ಲ ಎಕ್ಸ್ ವ್ಯಾಲ್ಯೂ, ಎಕ್ಸ್ ಏನಿದೆ ಅಲ್ಲ, ಆ ಎಕ್ಸ್ ನ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಕರೆಕ್ಟ್ ಅಲ್ವಾ? ಅದನ್ನೇ ನಾವು ಫೈನಲಿ ಫೈಂಡ್ ಔಟ್ ಮಾಡೋದು. ಈಗ ವಿಷಯ ಏನಪ್ಪಾ ಅಂದ್ರೆ, ಎಕ್ಸ್ ವ್ಯಾಲ್ಯೂ ಯಾವಾಗ ನಮಗೆ ಇಂಥದ್ದೇ ಬರುತ್ತೆ ಅಂತ ಗೊತ್ತಿಲ್ವೋ ಅಂತಹ ಸಿಚುಯೇಷನ್ ಅಲ್ಲಿ, ಅಂದ್ರೆ ಯಾವ ಡಿನೋಮಿನೇಟರ್ ಅಲ್ಲಿ ಎಕ್ಸ್ ಅನ್ನ ಹೊಂದಿರುವಂತಹ ಎಕ್ಸ್ಪ್ರೆಷನ್ಗಳಿರ್ತವೋ ಅಂತಹ ಒಂದು ಎಕ್ಸ್ಪ್ರೆಷನ್ಗಳನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಇಷ್ಟೇ ನೋಡಿ, ನಮಗೆ ಫೈನಲಿ ಬರ್ತಕ್ಕಂಥ ಸೊಲ್ಯೂಷನ್ ಸೆಟ್ ಅಲ್ಲಿ ಏನ್ ಸೊಲ್ಯೂಷನ್ ಸೆಟ್ ಬರುತ್ತಲ್ಲ, ಫೈನಲಿ ಸೊಲ್ಯೂಷನ್ ಸೆಟ್, ಅದರಲ್ಲಿ ಇರ್ತಕ್ಕಂಥ ಎಕ್ಸ್ ವ್ಯಾಲ್ಯೂ, ಇಫ್ ಐ ಪುಟ್ ದಟ್ ಎಕ್ಸ್ ವ್ಯಾಲ್ಯೂ ಹಿಯರ್, ಯಾವ್ದನ್ನೇ ಹಾಕ್ರಿ, ಅದು ಇಫ್ ಇಟ್ ಈಸ್ ಗ್ರೇಟರ್ ದೆನ್ 3 ತೊಂದರೆ ಇಲ್ಲ. ಯಾಕೆ? ಗ್ರೇಟರ್ ದೆನ್ 3 ಇದ್ರೆ ಪಾಸಿಟಿವ್ ವ್ಯಾಲ್ಯೂಸೇ ಬರುತ್ತೆ. ಯಾವ್ದಾದ್ರೂ ತಗೊಳ್ರಿ, ಗ್ರೇಟರ್ ದೆನ್ 3 ಆದ್ಮೇಲೆ ಬರೋದೇನು 4. ರೈಟ್ ಫ್ರಮ್ 4 ಇಂದ ಹಿಡಿದು ಮುಂದೆ ಬರ್ತಕ್ಕಂಥ ಯಾವುದೇ ವ್ಯಾಲ್ಯೂಸ್ ವಿಚ್ ಆರ್ ಗ್ರೇಟರ್ ದೆನ್ 3 ಇಲ್ಲಿ ಬಂತು ಅಂದ್ರೆ ನಮಗೆ ಯಾವುದೇ ತಲೆನೋವು ಇಲ್ಲ. ಆದರೆ ಒಂದು ವೇಳೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಿರುತ್ತಲ್ಲ, ಅದು ಒಂದು ವೇಳೆ ಲೆಸ್ ದೆನ್ 3 ಇತ್ತು ಅಂತ ಇಟ್ಕೊಳ್ಳಿ, ಹೌದಾ? ಅವಾಗ ಏನ್ ಬರುತ್ತೆ ನಿಮಗೆ? ನೆಗೆಟಿವ್ ವ್ಯಾಲ್ಯೂಸ್ ಬರುತ್ತೆ. ಇಲ್ಲಿ ಒಂದು ವೇಳೆ ಲೆಸ್ ದೆನ್ 3, ಇಫ್ ಎಕ್ಸ್ ಈಸ್ ಲೆಸ್ ದೆನ್ 3 ಇತ್ತು ಅಂತ ಇಟ್ಕೊಳ್ಳಿ, ಅಂತ ನೆಗೆಟಿವ್ ವ್ಯಾಲ್ಯೂಸ್ ಅಂದ್ರೆ ಸಪೋಸ್ 2 ಇತ್ತು ಅಂತ ಇಟ್ಕೊಳ್ಳಿ, ಎಕ್ಸ್ ಈಕ್ವಲ್ ಟು 2 ಅನ್ನ ಹಾಕ್ತೀನಿ, 2 ಮೈನಸ್ 3 ನಿಮಗೆ ಏನ್ ಬರುತ್ತೆ? -1 ಬರುತ್ತೆ, ಹೌದಾ? ಅಥವಾ ಸಮ್ ನೆಗೆಟಿವ್ ವ್ಯಾಲ್ಯೂಸೇ ಬರುತ್ತೆ ಸೊಲ್ಯೂಷನ್ ಸೆಟ್ ಅಲ್ಲಿ ಅಂತ ಇಟ್ಕೊಳ್ಳಿ. ಆ ನೆಗೆಟಿವ್ ವ್ಯಾಲ್ಯೂಸ್ ಅನ್ನ ಇಲ್ಲಿ ಹಾಕಿದ್ರೆ ಫೈನಲಿ ನೆಗೆಟಿವ್ ವ್ಯಾಲ್ಯೂಸೇ ಬರೋದಿಲ್ಲಿ, -2 -3 -5 ಇರುತ್ತೆ ಅಲ್ವಾ? ಸೊ ಇಂಥ ನೆಗೆಟಿವ್ ವ್ಯಾಲ್ಯೂವನ್ನ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? ಏನಾಗಬೇಕು? ಇನ್ಈಕ್ವಾಲಿಟಿ ಸಿಂಬಲ್ ರಿವರ್ಸ್ ಆಗಬೇಕು. ಮಾಡ್ತೀವ ನಾವು? ಮಾಡಲ್ಲ, ಬಿಕಾಸ್ ನಮಗೆ ಗೊತ್ತೇ ಇಲ್ಲ ಎಕ್ಸ್ ವ್ಯಾಲ್ಯೂ ಏನಿದೆ ಅಂತ, ಹೌದಾ? ಸೊ ಹಂಗಾಗಿ ಈ ಒಂದು ಅನ್ಸರ್ಟಿನಿಟಿ ಇರೋದ್ರಿಂದ ಎಕ್ಸ್ ವ್ಯಾಲ್ಯೂ ಏನಾದರೂ ಬರಬಹುದು ಅನ್ನೋ ಕಾರಣಕ್ಕೆ ನಾವು ಇಂಥ ಎಕ್ಸ್ ಅನ್ನ ಹೊಂದಿರುವಂತಹ ಎಕ್ಸ್ಪ್ರೆಷನ್ಗಳು ಡಿನೋಮಿನೇಟರ್ ಅಲ್ಲಿ ಇದ್ರೆ ಅದನ್ನ ಈ ಕಡೆಗೆ ಕ್ರಾಸ್ ಮಲ್ಟಿಪ್ಲೈ ಮಾಡುವಂತ ಧೈರ್ಯ ಮಾಡಲ್ಲ. ಗಾಟ್ ಇಟ್? ಅರ್ಥ ಆಯ್ತಾ? ಎಸ್. ಹಾಗಿದ್ರೆ ಬೇರೆ ಏನ್ ಮಾಡ್ಬೋದು ಮ್ಯಾಮ್? ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡೋದು ಬಿಟ್ರೆ ಬಾಕಿ ಬೇರೆ ಏನ್ ಮಾಡ್ಬೋದು? ಮಾಡಬಹುದು. ಇಲ್ಲಿ ಇರ್ತಕ್ಕಂಥ 2 ಅನ್ನ ಈ ಕಡೆ ತರೋದು. ಇನ್ನೊಂದು ಅರ್ಥದಲ್ಲಿ ಇಲ್ಲಿ ಇರುವಂತಹ 2 ಅನ್ನ ಡಿಲೀಟ್ ಮಾಡ್ತೀನಿ. ಹೇಗೆ? ಬೈ ಆಡಿಂಗ್ -2 ಆನ್ ಬೋತ್ ಸೈಡ್ಸ್. ಆಡ್ ಮಾಡಿಬಿಡ್ರಿ -2 ಎರಡೂ ಕಡೆಯಲ್ಲಿ, ಕರೆಕ್ಟ್ ಅಲ್ವಾ? ಏನಾಗುತ್ತೆ ಇಲ್ಲಿ? 2 -2 ಆಗುತ್ತೆ, 0 ಆಗುತ್ತೆ. ಇಲ್ಲಿ -2 ಫಿಕ್ಸ್ ಆಗುತ್ತೆ. ಲೆಟ್ ಮೀ ಡೂ ದಟ್. ಆಡ್ -2 throughout the inequality. Add -2 throughout the inequality. ಫೈನ್. ಸೊ ಮಾಡ್ರಿ ಆ ಕೆಲಸನ. ಇವಾಗ ಏನಾಗುತ್ತೆ? ವಾಟ್ ಹ್ಯಾಪನ್ಸ್? ಸೊ ಎಕ್ಸ್ ಪ್ಲಸ್ 4 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3. ಸೊ ಆ್ಯಡ್ ಮಾಡ್ತಿದ್ದೀನಿ -2 ಅನ್ನ, ಹೌದಾ? ಈ ಕಡೆಗೆ 2 -2 ಅನ್ನ ಆ್ಯಡ್ ಮಾಡ್ತೀನಿ. ಬೇಸಿಕಲಿ ನಾನು ಡೈರೆಕ್ಟ್ ಆಗಿ -2 ಅಂತ ಬರಿಬೋದು, ನಿಮಗೆ ಕ್ಲಾರಿಟಿ ಸಿಗ್ಲಿ ಅಂತ ಹಿಂಗೆ ಬರದೆ. ಪ್ಲಸ್ ಇಂಟು ಮೈನಸ್ ಇಸ್ ಅಗೇನ್ -2ನೇ ಬರೋದು. ಇಲ್ಲಿ ಚೇಂಜ್ ಮಾಡ್ತೀನಿ ನಾನು ಡೈರೆಕ್ಟ್ ಆಗಿ. ಸೊ ಹಿಯರ್ ಇಟ್ ವಿಲ್ ಬಿ -2, ಹಿಯರ್ ಇಟ್ ವಿಲ್ ಬಿ -2. ಗಾಟ್ ಇಟ್? ಸರಿ. ಈಗ 2 -2 ಏನಾಗುತ್ತೆ? 0 ಆಗುತ್ತೆ. ದಿಸ್ ವಿಲ್ ಬಿ ಈಕ್ವಲ್ ಟು 0. ಅಂಡ್ ಹಿಯರ್
ಎಕ್ಸ್ ಪ್ಲಸ್ 4 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಮೈನಸ್ 2 ಉಳಿಯುತ್ತೆ. ರೈಟ್? ಓಕೆ. ಈಗ ಇದೇನಿದೆ ಅಲ್ಲ, ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಬರೀತೀನಿ. ಎಕ್ಸ್ ಪ್ಲಸ್ 4 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3, ಹೌದಾ, ಮೈನಸ್ 2 ಈ ಕಡೆಗೆ ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು 0. ರೈಟ್? ಓಕೆ. ಸೊ ಈಗ ನಾನು ಎಕ್ಸ್ ಮೈನಸ್ 3 ಅನ್ನ 2 ಜೊತೆಗೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಈಗ ಮಾಡ್ತೀನಿ. ಇವಾಗ ನಾವು ಮಾಡಬಹುದು, ಈ ಫ್ರಾಕ್ಷನ್ಗಳ ನಡುವೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಬರುತ್ತೆ. ಆದರೆ ಇದೇ ವ್ಯಾಲ್ಯೂ, ಈ ಎಕ್ಸ್ ಮೈನಸ್ 3 ಅನ್ನ ನಾನು ಈ 2ನ ಜೊತೆಗೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಲಿಕ್ಕಾಗಲ್ಲ. ಕಾರಣ ಎಷ್ಟೇ, ಇಲ್ಲಿ ಇನ್ಈಕ್ವಾಲಿಟಿ ಸಿಂಬಲ್ ಇದೆ. ಇನ್ಈಕ್ವಾಲಿಟಿ ಸಿಂಬಲ್ ಇದ್ದಾಗ ಯು ಕಾನ್ ಡೂ ಲೈಕ್ ದಟ್. ಗಾಟ್ ಇಟ್? ಸರಿ. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, ಎಕ್ಸ್ ಪ್ಲಸ್ 4 ಹಾಗೆ ಇರುತ್ತೆ, ಮೈನಸ್ 2 ಇಂಟು ಎಕ್ಸ್ ಮೈನಸ್ 3 ಡಿವೈಡೆಡ್ ಬೈ, ಇಲ್ಲೇನಿದೆ ಡಿನೋಮಿನೇಟರ್, ಈಗ ಎಕ್ಸ್ ಮೈನಸ್ 3 ಇಂಟು 1 ದಟ್ ಈಸ್ ಎಕ್ಸ್ ಮೈನಸ್ 3 ವಿಚ್ ಈಸ್ ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು 0. ಫೈನ್? ಓಕೆ. ಸೊ ನಾವು ಈಗ ಫರ್ದರ್ ಇದನ್ನು ಸಿಂಪ್ಲಿಫೈ ಮಾಡೋಣ. ಎಕ್ಸ್ ಪ್ಲಸ್ 4 ಮೈನಸ್ 2 ಇಂಟು ಎಕ್ಸ್ ಇಸ್ ಮೈನಸ್ 2x, ಮೈನಸ್ 2 ಇಂಟು ಮೈನಸ್ 3 ಇಸ್ ಪ್ಲಸ್ 6 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ವಿಚ್ ಇಸ್ ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು 0. ಹೌದಾ? ಈಗ ಎಕ್ಸ್ ಮೈನಸ್ 2x ಅಂದರೆ ಮೈನಸ್ ಎಕ್ಸ್, 4 ಪ್ಲಸ್ 6 ಅಂದರೆ 10 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ವಿಚ್ ಈಸ್ ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು 0. ಕರೆಕ್ಟ್ ಅಲ್ವಾ? ಇಷ್ಟು ಬಂತಾ? ಓಕೆ. ಸೊ ಈಗ ನೋಡಿ, ಇಲ್ಲಿ ಗಮನ ಕೊಡಿ, ನಾವು ಈ ಎಕ್ಸ್ ಮೈನಸ್ 3 ಅನ್ನೇ ಆಗಲಿ, ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ 10 ಅನ್ನೇ ಆಗಲಿ ಫರ್ದರ್ ಏನು ಮಾಡ್ಲಿಕ್ಕೆ ಬರಲ್ಲ. ಸ್ಟಾರ್ಟಿಂಗಲ್ಲಿ ಇಲ್ಲಿ ಒಂದು ಕಾನ್ಸ್ಟೆಂಟ್ ಇತ್ತು, ಅದನ್ನ ಈ ಕಡೆ ತಗೊಂಡು ಹೋದ್ವಿ. ಈಗೇನು ಮಾಡ್ತೀರಾ? ಬೇರೆ ಏನು ಮಾಡ್ಲಿಕ್ಕೆ ಬರಲ್ಲ. ಸೊ ಈಗ ನಮ್ಮ ಗಮನ, ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಗಮನ ಎಕ್ಸ್ನ ಕಡೆಗೆ ಕೊಡೋಣ. ಅಂದರೆ ಎಕ್ಸ್ ಏನಿರಬೇಕು ಅಂತ ಹೇಳಿದ್ದೆ, ಎಕ್ಸ್ನ ಕೋಎಫಿಷಿಯಂಟ್ ಹೆಂಗಿರಬೇಕು ಅಂತ ಹೇಳಿದ್ದೆ, +1 ಆಗಿರಬೇಕು ಅಂತ ಹೇಳಿದ್ದೆ. ಹೌದಾ? ಸೊ ಮ್ಯಾಮ್ ಇಲ್ಲಿ +10, ಇಲ್ಲಿ -3 ಇದೆ ಎಕ್ಸ್ನ ಜೊತೆಗೆ. ನ್ಯೂಮರೇಟರ್ ಡಿನೋಮಿನೇಟರ್ ಅಲ್ಲಿ ಇರ್ಬೋದಾ? ಇರಬಹುದು, ಏನು ತೊಂದರೆ ಇಲ್ಲ. ಬಿಕಾಸ್ ದಿಸ್ ಇಸ್ ದ ರ್ಯಾಷನಲ್ ಫಂಕ್ಷನ್. ಫರ್ದರ್ ನೀವು ಇದನ್ನ ಏನು ಮಾಡ್ಲಿಕ್ಕೆ ಬರಲ್ಲ ಅಂತಾನು ನಾ ಹೇಳಿದೆ. ಹೌದಾ? ಅಂದ್ರೆ ಬೇರೆ ಏನ್ ಮಾಡ್ಬೋದು ಗೊತ್ತಾಗುತ್ತೆ ಇವಾಗ. ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ಇಂತಹ ಒಂದು ಸಿಚುಯೇಷನ್ ಅಲ್ಲಿ ಎಕ್ಸ್ ಕಡೆ ಗಮನ ಕೊಡ್ರಿ ನೀವು. ರ್ಯಾಷನಲ್ ಫಂಕ್ಷನ್ ಬಂದು ಉಳಿದಿದೆ ಈಗ ಎಕ್ಸ್ನ ಕಡೆಗೆ ಗಮನ ಕೊಡ್ರಿ. ಎಕ್ಸ್ ಯಾವ ರೀತಿ ಇರಬೇಕು? ಎರಡೂ ಕಡೆಯಲ್ಲೂ +1 ಕೋಎಫಿಷಿಯಂಟ್ ಅನ್ನ ಹೊಂದಿರಬೇಕು. ಆದ್ರೆ ಡಿನೋಮಿನೇಟರ್ ಅಲ್ಲಿ ಮಾತ್ರ +1 ಇದೆ, ನ್ಯೂಮರೇಟರ್ ಅಲ್ಲಿ -1 ಇದೆ. ಹಾಗಿದ್ರೆ ಆ ಒಂದು ಮೈನಸ್ ಅನ್ನ ನಾನು ತೆಗಿಬೇಕು. ಇವಾಗ ಏನ್ ಮಾಡ್ತೀರಾ ಅದಕ್ಕೆ? ಲೆಟ್ ಮಿ ಟೇಕ್ ಮೈನಸ್ ಸೈನ್ ಔಟ್ ಸೈಡ್. ಮೈನಸ್ ಅನ್ನ ಕಾಮನ್ ಆಗಿ ಹೊರಗೆ ತೆಗಿತೀನಿ. ಹಾಗಿದ್ರೆ ಇಲ್ಲಿ ಈಗ +x ಉಳಿಯುತ್ತೆ. ಇಲ್ಲಿಂದ ಮೈನಸ್ ಸೈನ್ ಅನ್ನ ಹೊರಗೆ ತೆಗೆದ್ರೆ ದಿಸ್ ವಿಲ್ ಬಿಕಮ್ -10. ನಿಜ ಅಲ್ವಾ? ಮೈನಸ್ ಇಂಟು +x ಈಸ್ -x, ಮೈನಸ್ ಇಂಟು -10 ಈಸ್ +10. ರೈಟ್? ಇಲ್ಲಿ x ಮೈನಸ್ 3 ಆಸ್ ಇಟ್ ಈಸ್ ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು 0. ಇಷ್ಟ ಅರ್ಥ ಆಯ್ತಾ? ಇಲ್ಲಿ ತನಕ ಕ್ಲಿಯರ್ ಅಲ್ಲ? ಈಗ ಇಲ್ಲೇನೋ ನೆಗೆಟಿವ್ ಸೈನ್ ಅನ್ನ ಹೊರಗೆ ತೆಗೆದ್ವಿ, ಆದ್ರೆ ಆ ನೆಗೆಟಿವ್ ಸೈನ್ ಹೋಗ್ಬೇಕಲ್ಲ. ಇವಾಗ ಏನ್ ಮಾಡ್ತೀರಾ? ತುಂಬಾನೇ ಸಿಂಪಲ್. ಈ ಒಂದು ಫ್ರಾಕ್ಷನ್ ಏನಿದೆ ಅಲ್ಲ, ರ್ಯಾಷನಲ್ ಫಂಕ್ಷನ್, ನ್ಯೂಮರೇಟರ್ ಅಲ್ಲಿ ಮೈನಸ್ ಇದೆ, ಡಿನೋಮಿನೇಟರ್ ಅಲ್ಲೂ ಮೈನಸ್ ಸೈನ್ ಇಂದ ಡಿವೈಡ್ ಮಾಡಿಬಿಡ್ರಿ. ಎರಡೂ ಕ್ಯಾನ್ಸಲ್ ಆಗತ್ತೆ. ಕ್ಯಾನ್ಸಲ್ ಆಗಿ ಏನಾಗುತ್ತೆ? ವಾಟ್ ಹ್ಯಾಪನ್ಸ್? ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ ಉಳಿಯುತ್ತೆ. ರೈಟ್? ಸೊ ಡಿವೈಡ್ ಬೈ -1 ಆನ್ ಬೋತ್ ಸೈಡ್ಸ್, ಅಥವಾ ಥ್ರೂ ಔಟ್ ದ ಇನ್ಈಕ್ವಾಲಿಟಿ. ಹೌದಾ? BS ಅಂದ್ರೆ ಬೋತ್ ಸೈಡ್ಸ್. ಗಾಟ್ ಇಟ್? ಸೊ ವಾಟ್ ಹ್ಯಾಪನ್ಸ್ ದೆನ್? -x -10 ಹಾಗೆ ಇರಲಿ. ಇಲ್ಲಿ ಅಗೇನ್ ಮೈನಸ್ ಇಂದ ನಾನೇನ್ ಮಾಡ್ತೀನಿ? ಡಿವೈಡ್ ಮಾಡ್ತಿದ್ದೀನಿ. -1 ಆಲ್ರೆಡಿ ಇಲ್ಲಿದೆ, ಇಲ್ಲಿನೂ -1 ಇಂದ ಡಿವೈಡ್ ಮಾಡ್ತಿದ್ದೀನಿ. ಹೌದಾ? ಈ ಕಡೆಗೆ 0 ಡಿವೈಡೆಡ್ ಬೈ -1. ಈಗ ನೋಡಿ, ತುಂಬಾ ಹುಷಾರಾಗಿರ್ಬೇಕು. ಯಾಕೆ? ಏನ್ ಹೇಳಲಿಕ್ಕೆ ಹೊರಟಿದ್ದೀನಿ ಅಂದ್ರೆ, ಯಾವಾಗ ನೆಗೆಟಿವ್ ಸೈನ್ ಇಂದ ನೀವು ಡಿವೈಡ್ ಮಾಡ್ತಿರೋ ಆವಾಗ ಇನ್ಈಕ್ವಾಲಿಟಿ ಸಿಂಬಲ್ ತಕ್ಷಣ ರಿವರ್ಸ್ ಆಗತ್ತೆ. ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 0 ಚೇಂಜ್ ಮಾಡಿ, ಮರಿಬೇಡಿ. ಗಾಟ್ ಇಟ್? ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. ಉಳಿದಿದ್ದು x -10 ಡಿವೈಡೆಡ್ ಬೈ x -3 ವಿಚ್ ಈಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 0 ಬೈ -1 ಅಂದ್ರೆ 0ನೇ. 0 ಬೈ -1 ಅಂದ್ರೆ 0ನೇ ನಿಮಗೆ ಬರೋದು.
ಇಷ್ಟು ನಮಗೆ ಇವಾಗ ಬಂದಿರುವಂಥದ್ದು. ಕರೆಕ್ಟ್ ಅಲ್ವಾ? ಈಗ ಸೊಲ್ಯೂಷನ್ ಸೆಟ್ ಅನ್ನ ಫೈಂಡ್ ಔಟ್ ಮಾಡೋ ಟೈಮ್. ಫರ್ದರ್ ನೀವು ಇದನ್ನ ಯಾವ ರೀತಿನೂ ಸಿಂಪ್ಲಿಫೈ ಮಾಡ್ಲಿಕ್ಕೆ ಬರಲ್ಲ, ಇಷ್ಟೇ. ಓಕೆ, ಸೊ ಏನ್ ಬಂದಿದೆ ನಮಗೆ ಅಂದ್ರೆ ಎಕ್ಸ್ ಮೈನಸ್ 10 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ವಿಚ್ ಈಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 0 ಅಲ್ವಾ? ಈಗ ನಾನೇನ್ ಮಾಡ್ತೀನಿ ಅಂದ್ರೆ ವೇವಿ ಕರ್ವ್ ಮೆಥಡ್ ನ ಮುಖಾಂತರ ಸೊಲ್ಯೂಷನ್ ನ ಫೈಂಡ್ ಔಟ್ ಮಾಡ್ತೀನಿ. ಸೊ ವೇವಿ ಕರ್ವ್ ಮೆಥಡ್ ಅಲ್ಲಿ ಏನ್ ಮಾಡ್ತೀರಾ? ಮೊದಲನೇದಾಗಿ ಕ್ರಿಟಿಕಲ್ ಪಾಯಿಂಟ್ಸ್ ಅನ್ನ ಫೈಂಡ್ ಔಟ್ ಮಾಡ್ತೀರಾ. ಏನು ಕ್ರಿಟಿಕಲ್ ಪಾಯಿಂಟ್ಸ್ ಅಂದ್ರೆ ಯಾವ ವ್ಯಾಲ್ಯೂನ್ನ ಎಕ್ಸ್ ಜಾಗದಲ್ಲಿ ಹಾಕಿದ್ರೆ ಕಂಪ್ಲೀಟ್ ಎಕ್ಸ್ಪ್ರೆಷನ್ ನ 0 ಮಾಡ್ತದೋ ಅದೇ ಕ್ರಿಟಿಕಲ್ ಪಾಯಿಂಟ್. ಅರ್ಥ ಆಯ್ತಾ? ಸೊ ಇಲ್ಲಿ ಎಕ್ಸ್ ಈಕ್ವಲ್ ಟು 10 ಹಾಕಿದ್ರೆ ನ್ಯೂಮರೇಟರ್ ಅಲ್ಲಿ ಇದಿಷ್ಟು 0 ಆಗುತ್ತೆ. ಹೌದಾ? ಇಲ್ಲಿ ಬರೀತೀನಿ ಕ್ರಿಟಿಕಲ್ ಪಾಯಿಂಟ್ಸ್. ನೋಡಿ, ಇವೆಲ್ಲ ನೀವು ಸ್ಟೆಪ್ ವೈಸ್ ಅಲ್ಲಿ ಬರೆಯೋ ಅಗತ್ಯ ಇಲ್ಲ. ಪ್ರತಿಯೊಂದು ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾನು ಸ್ಟೆಪ್ ವೈಸ್ ಹೇಳ್ಕೊಡ್ತಿದ್ದೀನಿ. ಅರ್ಥ ಆಯ್ತಾ? ನೀವು ಪ್ರಾಕ್ಟೀಸ್ ಮಾಡ್ಕೊತ ಹೋದ್ರೆ ಇಷ್ಟು ಟೈಮ್ ನಿಮಗೆ ಹಿಡಿಯೋದಿಲ್ಲ. ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಪ್ರತಿಯೊಂದು ವಿಷಯನೂ ನಾನು ಬಿಡಿಸಿ ಹೇಳ್ತಿದ್ದೀನಿ, ಹಾಗಾಗಿ ಇಟ್ ಈಸ್ ಟೇಕಿಂಗ್ ಟೈಮ್. ಬಟ್ ವೈಲ್ ಸಾಲ್ವಿಂಗ್ ಯು ವಿಲ್ ನಾಟ್ ಟೇಕ್ ದಿಸ್ ಮಚ್ ಟೈಮ್. ಗಾಟ್ ಇಟ್? ಸೊ ಕ್ರಿಟಿಕಲ್ ಪಾಯಿಂಟ್ಸ್ ಆರ್, ನೋಡಿ, ಎಕ್ಸ್ ಈಕ್ವಲ್ ಟು 10 ಆ್ಯಂಡ್ ಎಕ್ಸ್ ಈಕ್ವಲ್ ಟು 3 ಅಲ್ವಾ? ಇಲ್ಲಿ 3 ಹಾಕಿದ್ರೆ ಇದು 0 ಆಗುತ್ತೆ, ಇಲ್ಲಿ 10 ಹಾಕಿದ್ರೆ ಇದು 0 ಆಗುತ್ತೆ. ಆದರೆ ವಿಷಯ ಏನು ಗೊತ್ತಾ? ಈ ಒಂದು ಕಂಪ್ಲೀಟ್ ಎಕ್ಸ್ಪ್ರೆಷನ್ ಐದರ್ ಇಟ್ ಕ್ಯಾನ್ ಬಿ ಈಕ್ವಲ್ ಟು 0 ಇರಬಹುದು ಆರ್ ಗ್ರೇಟರ್ ದೆನ್ 0 ಇರಬಹುದು. ಅಂದ್ರೆ ಯಾವ ವ್ಯಾಲ್ಯೂ ಆಫ್ ಎಕ್ಸ್ ಅನ್ನ ಹಾಕಿದ್ರೆ ನಿಮಗೆ ಗ್ರೇಟರ್ ದೆನ್ 0 ಅಂದ್ರೆ ಪಾಸಿಟಿವ್ ವ್ಯಾಲ್ಯೂಸ್ ಬರುತ್ತೋ ಅಂಥ ವ್ಯಾಲ್ಯೂಸ್ನ ಹಾಕ್ಬೋದು. ಅಥವಾ ಯಾವ ವ್ಯಾಲ್ಯೂ ಆಫ್ ಎಕ್ಸ್ ಅನ್ನ ಹಾಕಿದ್ರೆ ಕಂಪ್ಲೀಟ್ ಎಕ್ಸ್ಪ್ರೆಷನ್ 0 ಆಗುತ್ತೋ ಅದನ್ನು ಹಾಕ್ಬೋದು. ನಿಜ ಅಲ್ವಾ? ಇಲ್ಲಿ ಇಫ್ ಯು ಪುಟ್ ಎಕ್ಸ್ ಈಕ್ವಲ್ ಟು 3 ಹಿಯರ್, ದಿಸ್ ವಿಲ್ ಬಿ ಈಕ್ವಲ್ ಟು 0. ಎನಿಥಿಂಗ್ ಅಪಾನ್ 0 ಇದ್ರೆ ದಟ್ ಈಸ್ ನಾಟ್ ಡಿಫೈನ್ಡ್. ಹೌದಾ? ಹಾಗಿದ್ರೆ ಎಕ್ಸ್ ಶುಡ್ ನಾಟ್ ಬಿ ಈಕ್ವಲ್ ಟು 3 ಅಂತ ಅರ್ಥ ಆಯ್ತು. ವೇರ್ ಎಕ್ಸ್ ಶುಡ್ ನಾಟ್ ಬಿ ಈಕ್ವಲ್ ಟು 3. ಕ್ರಿಟಿಕಲ್ ಪಾಯಿಂಟ್ 3 ಒಪ್ತೀನಿ, ಆದರೆ ಎಕ್ಸ್ ಶುಡ್ ನಾಟ್ ಬಿ ಈಕ್ವಲ್ ಟು 3 ನಾವು ಮೇಂಟೈನ್ ಮಾಡಬೇಕು. 3 ಅನ್ನ ಇಲ್ಲಿ ಹಾಕ್ಲಿಕ್ಕೆ ಬಿಡಬಾರ್ದು, ಸೊಲ್ಯೂಷನ್ ಸೆಟ್ ಅಲ್ಲಿ ತಗೋಬಾರ್ದು ಅಂತ ಇದರ ಅರ್ಥ. ಗಾಟ್ ಇಟ್? ಸರಿ. ಸೊ ಈಗ ಕ್ರಿಟಿಕಲ್ ಪಾಯಿಂಟ್ಸ್ ಗಳನ್ನ ನಾವು ನೋಡಿದಾಯ್ತು ಯಾವ್ದ್ಯಾವ್ದು ಅಂತ. ಲೆಟ್ ಮೀ ಗೋ ವಿತ್ ನಂಬರ್ ಲೈನ್. ದಿಸ್ ಇಸ್ ಮೈನಸ್ ಇನ್ಫಿನಿಟಿ, ಇದು ನಮ್ಮ ಪ್ಲಸ್ ಇನ್ಫಿನಿಟಿ. ಏನೇನಿದೆ ಕ್ರಿಟಿಕಲ್ ಪಾಯಿಂಟ್ಸ್? ಒಂದು 3 ಇದೆ, ಹಾಗೆ ಇನ್ನೊಂದು 10 ಇದೆ. ರೈಟ್? ಓಕೆ. ಸೊ ಈಗ 10 ಟು ಇನ್ಫಿನಿಟಿ ನಡುವೆ ಯಾವುದೇ ವ್ಯಾಲ್ಯೂನ್ನ ತಗೊಂಡು ನೀವು ಈ ಎಕ್ಸ್ಪ್ರೆಷನ್ ಅಲ್ಲಿ ಹಾಕಿ ನೋಡ್ರಿ, ಯು ವಿಲ್ ಗೆಟ್ ಪಾಸಿಟಿವ್ ವ್ಯಾಲ್ಯೂಸ್. ಹಾಗೆ ಇದು ನೆಗೆಟಿವ್, ಇದು ಪಾಸಿಟಿವ್. ಚೆಕ್ ಮಾಡಿ ನೋಡ್ಬೋದು. 10 ಆದ್ಮೇಲೆ 11 ಬರುತ್ತಾ? 11 ಹಾಕ್ರಿ ಇಲ್ಲಿ. 11 ಮೈನಸ್ 10 ಈಸ್ 1. 11 ಮೈನಸ್ 3 ಈಸ್ 8. 1/8 ಮಾಡಿದಾಗ ನಿಮಗೆ ಡೆಸಿಮಲ್ ವ್ಯಾಲ್ಯೂ ಏನು ಬರುತ್ತಲ್ಲ, ದಟ್ ಈಸ್ ಪಾಸಿಟಿವ್ ಓನ್ಲಿ. ಕರೆಕ್ಟ್ ಅಲ್ವಾ? ದಟ್ ಈಸ್ ಪಾಸಿಟಿವ್ ಓನ್ಲಿ. ಸೊ ಹಾಗಿದ್ರೆ ಇದೆಲ್ಲ ಪಾಸಿಟಿವ್ ಇಂಟರ್ವೆಲ್. 3 ಹಾಗೆ 10 ನಡುವೆ ಯಾವುದೇ ವ್ಯಾಲ್ಯೂನ್ನ ತಗೊಂಡು ನೀವು ಇಲ್ಲಿ ಹಾಕಿದ್ರೆ ನಿಮಗೆ ಬರುವಂಥ ವ್ಯಾಲ್ಯೂ ನೆಗೆಟಿವ್ ಇರುತ್ತೆ. ನೀವು ನೋಡಬಹುದು. ಸಪೋಸ್ 4 ಅನ್ನ ತಗೊಳ್ರಿ ಅಥವಾ 5 ತಗೊಳ್ರಿ. 3 ಹಾಗೆ 10 ನಡುವೆ ಬರೋದು 5 ಅಲ್ವಾ? 5 ಮೈನಸ್ 10 ಮಾಡಿದ್ರೆ -5. 5 ಮೈನಸ್ 3 ಮಾಡಿದ್ರೆ 2. ಬರೋದೇನು? ನೆಗೆಟಿವ್. ಇನ್ ದ ಸೇಮ್ ವೇ ನೀವು 3 ಹಾಗೆ ಮೈನಸ್ ಇನ್ಫಿನಿಟಿ ನಡುವೆ ಯಾವುದೇ ವ್ಯಾಲ್ಯೂನ್ನ ತಗೊಂಡು ಇಲ್ಲಿ ಹಾಕಿದಾಗ ಯು ವಿಲ್ ಗೆಟ್ ಪಾಸಿಟಿವ್ ವ್ಯಾಲ್ಯೂ ಓನ್ಲಿ. ಓಕೆ. ಸೊ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಏನು ಹಾಕ್ತೀನಿ ಅಂದರೆ 3ನ ಈ ಕಡೆಗೆ ಹಿಂದೆ ಬರುವಂಥ ವ್ಯಾಲ್ಯೂ ಯಾವುದು? 2 ಬರುತ್ತೆ. ಹೌದಾ? ಸೊ 3 ಇಂದ ಈ ಕಡೆಗೆ ಕಡಿಮೆ, 3ಗಿಂತ ಕಡಿಮೆ ಬರುತ್ತೆ ಇಲ್ಲೆಲ್ಲ ವ್ಯಾಲ್ಯೂಸ್. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಜಾಸ್ತಿ. ಗಾಟ್ ಇಟ್? ಸೊ ಇಲ್ಲಿ 2 ತಗೊಳ್ಳೋಣ. 2 ಮೈನಸ್ 10 ಡಿವೈಡೆಡ್ ಬೈ 2 ಮೈನಸ್ 3. ಸೊ 2 ಮೈನಸ್ 10 ಈಸ್ -8. 2 minus 3 is -1. Finally, you will get +8 only. ನಿಜ ಅಲ್ವಾ? ಎಸ್. ಈಗ ಯಾವ ಒಂದು ಚೆಕ್ ಪಾಯಿಂಟ್ಸ್ ಅಥವಾ ಯಾವ ಇಂಟರ್ವೆಲ್ಸ್ಗಳು ಪಾಸಿಟಿವ್ ವ್ಯಾಲ್ಯೂಸ್ ನೆಗೆಟಿವ್ ವ್ಯಾಲ್ಯೂಸ್ ಕೊಡ್ತವೆ ಅನ್ನೋದನ್ನ ತಿಳ್ಕೊಂಡ್ರಿ. ಮುಂದೆ ನೋಡಿ, ಇಲ್ಲಿ ಎಕ್ಸ್ ಈಕ್ವಲ್ ಟು 10 ಏನಿದೆ ಅಲ್ಲ, ಎಕ್ಸ್ ಈಕ್ವಲ್ ಟು 10 ಹಾಕಿದ್ರೆ ದಿಸ್ ವಿಲ್ ಬಿ ಕಂಪ್ಲೀಟ್ಲಿ ಈಕ್ವಲ್ ಟು 0. 0 ಬೈ ಎನಿಥಿಂಗ್ ಈಸ್ 0. ಹಾಗೆ ಈ ಎಕ್ಸ್ಪ್ರೆಷನ್ 0 ಆಗಬಹುದು ಅಂತಾನು ಹೇಳ್ತಿದ್ದಾರೆ. ದೇರ್ ಫೋರ್ ಸೊಲ್ಯೂಷನ್ ಸೆಟ್ ಅಲ್ಲಿ 10 ಅನ್ನ ಇನ್ಕ್ಲೂಡ್ ಮಾಡ್ರಿ. ಆದ್ರೆ ಇಫ್ ಯು ಪುಟ್ ಎಕ್ಸ್ ಈಕ್ವಲ್ ಟು 3,
3 ಮೈನಸ್ 3 0 ಆದರೆ ಇದು ನಾಟ್ ಡಿಫೈನ್ಡ್ ಆಗುತ್ತೆ, ಆಗಬಾರ್ದು. ಹಾಗಾಗಿ ಡು ನಾಟ್ ಕನ್ಸಿಡರ್ 3 ಇನ್ ದ ಸೊಲ್ಯೂಷನ್ ಸೆಟ್. ಅಂದರೆ ಓಪನ್ ಇಂಟರ್ವೆಲ್ ಕ್ಲೋಸ್ಡ್ ಇಂಟರ್ವೆಲ್ ಅಲ್ಲಿ ಯಾವುದನ್ನ ತಗೋಬೇಕು ಯಾವುದನ್ನ ತಗೋಬಾರ್ದು ಅನ್ನೋದನ್ನ ಇದು ಹೇಳುತ್ತೆ. ಇಷ್ಟ ಅರ್ಥ ಆಯ್ತಾ? ಫೈನ್. ಸೊ ಅಕಾರ್ಡಿಂಗ್ ಟು ದಿಸ್ ಇನ್ಇಕ್ವೇಶನ್ ನಮಗೆ ಯಾವೆಲ್ಲ ವ್ಯಾಲ್ಯೂಸ್ಗಳು ಈಸ್ ಈಕ್ವಲ್ ಟು 0 ಕೊಡುತ್ತಪ್ಪ ಅಂದರೆ ವೆನ್ ಯು ಪುಟ್ ಎಕ್ಸ್ ಈಕ್ವಲ್ ಟು 10. ಎಕ್ಸ್ ಈಕ್ವಲ್ ಟು 10 ಹಾಕಿದಾಗ ಇದು ಕಂಪ್ಲೀಟ್ ಆಗಿ 0 ಆಗುತ್ತೆ. ಅಥವಾ 10 ಟು ಇನ್ಫಿನಿಟಿ ನಡುವೆ ಯಾವುದೇ ವ್ಯಾಲ್ಯೂನ ಹಾಕಿದಾಗ ಗ್ರೇಟರ್ ದೆನ್ 0 ಅಂದರೆ ಪಾಸಿಟಿವ್ ವ್ಯಾಲ್ಯೂ ಕೊಡುತ್ತೆ. ಇನ್ ದ ಸೇಮ್ ವೇ 3 ಟು ಮೈನಸ್ ಇನ್ಫಿನಿಟಿ ನಡುವೆ ಯಾವುದೇ ವ್ಯಾಲ್ಯೂನ ತಗೊಂಡು ಇಲ್ಲಿ ಹಾಕಿದಾಗ ಅಗೇನ್ ನಿಮಗೆ ಪಾಸಿಟಿವ್ ವ್ಯಾಲ್ಯೂವನ್ನು ಕೊಡುತ್ತೆ. ನಮಗೆ ಬೇಕಾಗಿರೋದು ಪಾಸಿಟಿವ್ ವ್ಯಾಲ್ಯೂ ಕೊಡುವಂಥ ಇಂಟರ್ವೆಲ್ಗಳು. ಇಟ್ ಮೀನ್ಸ್ ಹಿಯರ್ ಎಕ್ಸ್ ಲೈಸ್ ಬಿಟ್ವೀನ್ ಮೈನಸ್ ಇನ್ಫಿನಿಟಿ ಟು 3 ಯೂನಿಯನ್ 10 ಟು ಇನ್ಫಿನಿಟಿ, ವೇರ್ ಮೈನಸ್ ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿಗಳಿಗೆ ಓಪನ್ ಇಂಟರ್ವೆಲ್, 3 ಶುಡ್ ನಾಟ್ ಬಿ ಇನ್ಕ್ಲೂಡೆಡ್, ಹಾಗಾಗಿ ಓಪನ್ ಇಂಟರ್ವೆಲ್, 10 ಕ್ಯಾನ್ ಬಿ ಇನ್ಕ್ಲೂಡೆಡ್ ಕ್ಲೋಸ್ಡ್ ಇಂಟರ್ವೆಲ್. ನಿಜ ತಾನೇ? ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ನೋಡ್ರಿ ಯಾವ ಆಪ್ಷನ್ ಅಲ್ಲಿ ಈ ರೀತಿ ಉತ್ತರ ಇದೆ ನೋಡ್ರಿ. ಮೈನಸ್ ಇನ್ಫಿನಿಟಿ ಟು 3, ಮೈನಸ್ ಇನ್ಫಿನಿಟಿ ಟು 3, ಹೌದಾ? ಯೂನಿಯನ್ 10 ಟು ಇನ್ಫಿನಿಟಿ. ಫೈನ್. ಸೊ ಇಲ್ಲಿ ಬೇಸಿಕಲಿ ಇದೇನಾಗಬೇಕು? ಓಪನ್ ಇಂಟರ್ವೆಲ್ ಆಗಬೇಕು. ಓಕೆ. ಸೊ ಮೈನಸ್ ಇನ್ಫಿನಿಟಿ ಟು 3 ಯೂನಿಯನ್ 10 ಟು ಇನ್ಫಿನಿಟಿ ಇಸ್ ದ ರೈಟ್ ಸೊಲ್ಯೂಷನ್. ಕ್ಲಿಯರಾ? ಓಕೆ. ಸೊ ಹಾಗಿದ್ರೆ ಆಪ್ಷನ್ ಸಿ ಏನಿದೆಲ್ಲ ದಿಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗಾಟ್ ಇಟ್? ಮೈನಸ್ ಇನ್ಫಿನಿಟಿ ಟು 3 ಓಪನ್ ಇಂಟರ್ವೆಲ್ ಇರುತ್ತೆ, ಯೂನಿಯನ್ 10 ಟು ಇನ್ಫಿನಿಟಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಅಲ್ಲ? ಮುಂದೆ ಹೋಗೋಣ ಇವಾಗ. ಫೈನ್. ಸೊ ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕ್ವೆಶನ್ ಇಲ್ಲಿದೆ. ದ ಸೊಲ್ಯೂಷನ್ ಸೆಟ್ ಆಫ್ ದ ಇನ್ಇಕ್ವೇಶನ್ 2x plus 4 divided by x minus 1 greater than or is equal to 5 is how much ಅಂತ ಹೇಳಿ ಕೇಳ್ತಿದ್ದಾರೆ. ಯಾವುದು ಸೊಲ್ಯೂಷನ್ ಸೆಟ್ ಆಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋಣ. ಓಕೆ. ಸೊ ಈಗ ಅಗೇನ್ ಈ ಹಿಂದೆ ಮಾಡಿದ್ವಲ್ಲ ಅದೇ ರೀತಿ ಕ್ವೆಶನ್ ಇದು. ಸೊ ನಾವು ಈಸಿಯಾಗಿ ಸಾಲ್ವ್ ಮಾಡಬಹುದು, ಐಡಿಯಾ ಬಂದಿದೆ ಹೆಂಗೆ ಮಾಡೋದು ಅಂತ. ಸೊ 2x plus 4 divided by x minus 1 greater than or is equal to 5. ಹೌದಾ? ಏನು ಮಾಡ್ತೀರಾ? ಮೊದಲನೇದಾಗಿ ಕಾನ್ಸ್ಟೆಂಟ್ 5 ಏನಿದೆಯಲ್ಲ ಅದನ್ನು LHS ತರ್ತೀರಾ. 2x plus 4 divided by x minus 1, 5 ಈ ಕಡೆ ಬಂದಾಗ -5 ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 0. ಕಾರಣ ನಿಮಗೆ ಗೊತ್ತಿದೆ ಯಾಕೆ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಬಾರ್ದು ಅಂತ ಅಲ್ವಾ? ಎಸ್. ಈಗ 5ನ ಜೊತೆಗೆ x minus 1 ಅನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. 2x plus 4 minus 5 into x minus 1 divided by x minus 1 greater than or is equal to 0. ಹೌದಾ? ಸೊ 2x plus 4 ಅನ್ನು ಹಾಗೆ ಬರೀತೀನಿ ಇಲ್ಲಿ. 2x plus 4, ಹೌದಾ? ಈ ಕಡೆಗೆ -5 into x is -5x, ಹಾಗೆ -5 into -1 is +5 divided by x minus 1 which is greater than or is equal to 0. Greater than or is equal to 0. Clear ಇಲ್ಲಿ ತನಕ? Yes. So 2x minus 5x ಅಂದ್ರೆ -3x. 4 plus 5 ಅಂದ್ರೆ 9 divided by x minus 1 which is greater than or is equal to 0. Right? Okay. So ಈಗ ನೋಡಿ ಇಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ ಅಗೇನ್ ರ್ಯಾಷನಲ್ ಫಂಕ್ಷನ್. ಹೌದಾ? ಸೊ ರ್ಯಾಷನಲ್ ಫಂಕ್ಷನ್ ಅಲ್ಲಿ ಈಗ ಮುಂದೆ ಯಾವ ಕಾನ್ಸ್ಟೆಂಟ್ ಅನ್ನು ಈ ಕಡೆ ತಗೊಂಡ್ಬರ್ಲಿಕ್ಕೆ ನಮಗೆ ಆಸ್ಪದ ಇಲ್ಲ. ಹೌದಾ? ಇದ್ರ ಕಡೆ ಗಮನ ಕೊಡ್ರಿ. ಇಲ್ಲಿ ಎಕ್ಸ್ ಏನಿದೆ ಕೋಎಫಿಷಿಯಂಟ್ +1 ಅನ್ನ ಹೊಂದಿದೆ, ಆದರೆ ಇಲ್ಲಿ ನ್ಯೂಮರೇಟರ್ ಅಲ್ಲಿ -3 ಅನ್ನ ಹೊಂದಿದೆ. ಏನ್ ಮಾಡ್ತೀರಾ? -3 ಅನ್ನ ತೆಗೆಯೋ ಪ್ರಯತ್ನ ಮಾಡ್ತೀರಾ. ಹೆಂಗ್ ಮಾಡೋದು ಅಂದ್ರೆ ಫಸ್ಟ್ ಆಫ್ ಆಲ್ ಈ ಕಂಪ್ಲೀಟ್ ಎಕ್ಸ್ಪ್ರೆಷನ್ ಇಂದ -3 ಅನ್ನ ಹೊರಗೆ ತೆಗಿತೀನಿ. ಏನು ಉಳಿಯುತ್ತವಾಗ? ಇಲ್ಲಿ ಎಕ್ಸ್ ಉಳಿಯುತ್ತೆ. ಇದರಿಂದ -3 ಹೊರಗೆ ಹೋದ್ರೆ ಇಲ್ಲಿ ಅಗೇನ್ -3 ವಿಲ್ ಬಿ ರಿಮೇನಿಂಗ್. -3 into -3 is +9. -3 into x is -3x divided by x minus 1 which is greater than or is equal to 0. ಕರೆಕ್ಟ್ ಅಲ್ವಾ?
ಈಗ ಈ -3 ಏನಿದೆಲ್ಲ ಇದನ್ನ ತೆಗಿಬೇಕು. ಏನ್ ಮಾಡೋದು? ಸಿಂಪಲ್. ಈ ಒಂದು ಡಿನೋಮಿನೇಟರ್ನ -3 ಇಂದ ಡಿವೈಡ್ ಮಾಡ್ರಿ. ಇಲ್ಲಿ ಏನ್ ಮಾಡ್ತೀರೋ ಅದನ್ನು ಇಲ್ಲಿ ಮಾಡಬೇಕು, ಹೌದಾ? ಸೊ ಲೆಟ್ ಮೀ ರೈಟ್ ಹಿಯರ್ ಡಿವೈಡ್ by -3 ಆನ್ ಬೋತ್ ಸೈಡ್ಸ್ ಆಫ್ ದ ಇನ್ಇಕ್ವಾಲಿಟಿ, ರೈಟ್? ಸೊ ಇಲ್ಲಿ ಬರೆಯೋಣ ಅದನ್ನ ಅಗೇನ್. -3 into x minus 3 divided by -3 into x minus 1 which is greater than or is equal to 0. ನೋಡಿ, ಯಾವಾಗ ನೆಗೆಟಿವ್ ವ್ಯಾಲ್ಯೂ ಇಂದ ನೀವು ಡಿವೈಡ್ ಮಾಡ್ತಿರೋ ಆವಾಗ ನಮ್ಮ ಇನ್ಇಕ್ವಾಲಿಟಿ ಸಿಂಬಲ್ ಏನಾಗಬೇಕು ಅಂತ ಹೇಳಿದ್ದೆ? ರಿವರ್ಸ್ ಆಗಬೇಕು. ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 0 ಇದ್ದಿದ್ದು ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು 0 ಆಗಬೇಕು. ರಿಮೆಂಬರ್. ಫೈನ್. ಸೊ -3 cancel and now remaining is x minus 3, x minus 1 which is less than or is equal to 0. Done? ಸೊ ಇಲ್ಲಿ ಕ್ರಿಟಿಕಲ್ ಪಾಯಿಂಟ್ಸ್ ಏನಪ್ಪ ಹಾಗಿದ್ರೆ? ಸೊ ಕ್ರಿಟಿಕಲ್ ಪಾಯಿಂಟ್ಸ್ ಆರ್ ಒಂದು x equal to 3 and x equal to 1 ವೇರ್ ರಿಮೆಂಬರ್ ಯಾವುದೇ ಕಾರಣಕ್ಕೂ x equal to 1 ಇಲ್ಲಿ ಬರಬಾರ್ದು, ಹೌದಾ? x equal to 1 ಕನ್ಸಿಡರ್ ಮಾಡಿಬಿಟ್ರೆ ಇದು 0 ಆಗಿ ನಾಟ್ ಡಿಫೈನ್ಡ್ ಆಗುತ್ತೆ. ದೇರ್ ಫೋರ್ ವೇರ್ x should not be equal to 1. x should not be equal to 1. ಡನ್? ಅರ್ಥ ಆಯ್ತಲ್ಲ? ಸರಿ. ಸೊ ಈಗ ನಾನೇನ್ ಮಾಡ್ತೀನಿ, ಈ ಕ್ರಿಟಿಕಲ್ ಪಾಯಿಂಟ್ಸ್ಗಳನ್ನ ನಂಬರ್ ಲೈನ್ನ ಮೇಲೆ ಹಾಕ್ತೀನಿ. ಮಾಡೋಣ ಕೆಲಸನ. ಸೊ ಹಿಯರ್ ವಿ ಹ್ಯಾವ್ -∞ to +∞. ಹೌದಾ? ಏನೇನಿದೆ ಇಲ್ಲಿ? 1 ಹಾಗೆ 3 ಇದೆ. ಸೊ ಹಿಯರ್ ವಿ ಹ್ಯಾವ್ 1, ಹಿಯರ್ ವಿ ಹ್ಯಾವ್ 3. ಫೈನ್. ಸೊ 3 to ∞ ನಡುವೆ ಯಾವುದೇ ವ್ಯಾಲ್ಯೂ ಅನ್ನ ನೀವು ನೋಡಿ, x minus 3, x minus 1, ಹೌದಾ? ವಿಚ್ ಈಸ್ ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು 0. ಇಲ್ಲಿ 3 to ∞ ನಡುವೆ ಯಾವುದೇ ವ್ಯಾಲ್ಯೂನ ಇಲ್ಲಿ ಹಾಕಿ ನೋಡ್ರಿ, ಏನ್ ಬರುತ್ತೆ ನಿಮಗೆ? ಪಾಸಿಟಿವ್ ವ್ಯಾಲ್ಯೂಸ್ ಬರುತ್ತೆ, ಪಾಸಿಟಿವ್ ಬರುತ್ತೆ. ಸೊ ಯಾವ್ದಾದ್ರು ತಗೊಳ್ರಿ. ಸೇ ಫಾರ್ ಎಕ್ಸಾಂಪಲ್ 5 ತಗೊಳ್ರಿ. 5 minus 3 is 2, 5 minus 1 is 4. 2/4 ಮಾಡಿದ್ರೆ 1/2 which is 0.5. 0.5 is the value which is greater than 0. ಆದ್ರೆ ನಮಗೆ ಇಲ್ಲಿ ಬರ್ತಕ್ಕಂಥ ಕಂಪ್ಲೀಟ್ ಅಂದ್ರೆ ಈಗ ನೋಡ್ರಿ, x equal to 5 ಹಾಕಿದ್ನಾ? 5 ಹಾಕಿದಕ್ಕೆ ನನಗೇನ್ ಬಂತು? 0.5 ಬಂತು, ವಿಚ್ ಈಸ್ ಗ್ರೇಟರ್ ದೆನ್ 0. ನಿಜ ತಾನೆ? ಗ್ರೇಟರ್ ದೆನ್ 0 ಅಂದ್ರೆ ಏನು? ಪಾಸಿಟಿವ್ ವ್ಯಾಲ್ಯೂ. ಆದ್ರೆ ಅಕಾರ್ಡಿಂಗ್ ಟು ದಿಸ್ ಇನ್ಇಕ್ವಾಲಿಟಿ ಸಿಂಬಲ್ ಲೆಸ್ ದೆನ್ 0 ಬೇಕು ನಮಗೆ. ನಿಜ ಅಲ್ವಾ? ರೈಟ್? ಎಸ್. ಸೊ ಹಾಗಿದ್ರೆ ಇಲ್ಲಿ ಪಾಸಿಟಿವ್ ವ್ಯಾಲ್ಯೂಸ್ ಬರುತ್ತೆ, ಇಲ್ಲಿ ನೆಗೆಟಿವ್, ಇಲ್ಲಿ ಪಾಸಿಟಿವ್. ಇನ್ನೊಂದು ವಿಷಯ ನೆನಪಿರ್ಲಿ, ಈ ಒಂದು ಚೆಕ್ ಪಾಯಿಂಟ್ಸ್ಗಳು ಇದೇನು ಸೈನ್ಗಳನ್ನು ಹಾಕ್ತಿದ್ದೀವಲ್ಲ, ಚೆಕ್ ಪಾಯಿಂಟ್ಸ್, ಅದು ಫಸ್ಟ್ ಇಂಟರ್ವೆಲ್ ಅನ್ನ ಚೆಕ್ ಮಾಡಿಬಿಟ್ರೆ ಸಾಕು. ಸೆಕೆಂಡ್ ಇಂಟರ್ವೆಲ್ ಅದರ ಆಲ್ಟರ್ನೇಟಿವ್ ಇರುತ್ತೆ, ಥರ್ಡ್ ಇಂಟರ್ವೆಲ್ ಇದರ ಆಲ್ಟರ್ನೇಟಿವ್ ಇರುತ್ತೆ. ಹಿಂಗೆ ಇದು ಅರ್ಥ ಆಯ್ತಾ? ವೇವಿ ಕರ್ವ್ ಮೆಥಡ್ ಅಲ್ಲಿ ಇದೇ ರೀತಿ ಬರುತ್ತೆ, ಒಂದು ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್. ಒಂದ್ ವೇಳೆ ಫಸ್ಟ್ ಎತ್ತೆತ್ಲೆ ನಿಮಗೆ ಮೈನಸ್ ಬಂತಾ, ನೆಕ್ಸ್ಟ್ ಪ್ಲಸ್ ಇರುತ್ತೆ, ಆಮೇಲೆ ಮೈನಸ್, ಆಮೇಲೆ ಪ್ಲಸ್, ಈ ರೀತಿ ಹೋಗುತ್ತೆ. ಅರ್ಥ ಆಯ್ತಾ? ಫೈನ್. ಸೊ ಈಗ ನೋಡಿ, ಇದಿಷ್ಟು ಆಯ್ತಾ? ನಾವು ಚೆಕ್ ಪಾಯಿಂಟ್ಸ್ ಗಳನ್ನ ಬರ್ಕೊಂಡ್ವಿ, ಎಲ್ಲೆಲ್ಲಿ ಯಾವ ಯಾವ ಇಂಟರ್ವೆಲ್ ಅಲ್ಲಿ ಪ್ಲಸ್ ಬರುತ್ತೆ, ಎಲ್ಲೆಲ್ಲಿ ಮೈನಸ್ ಬರುತ್ತೆ ಅಂತ ಬರ್ಕೊಂಡ್ವಿ. ಈಗ x equal to 3 ಹಾಗೆ x equal to 1 ಅಲ್ಲಿ ಯಾವುದನ್ನ ಸೊಲ್ಯೂಷನ್ ಸೆಟ್ ಅಲ್ಲಿ ನಾವು ಇನ್ಕ್ಲೂಡ್ ಮಾಡ್ಬೋದು? ವಿ ನೋ ದಟ್ x ಕ್ಯಾನ್ ಬಿ ಈಕ್ವಲ್ ಟು 3. 3 minus 3 ಅಂದ್ರೆ 0 ಆಗುತ್ತೆ. ದಿಸ್ ಕಂಪ್ಲೀಟ್ ಎಕ್ಸ್ಪ್ರೆಷನ್ ಕ್ಯಾನ್ ಬಿ ಈಕ್ವಲ್ ಟು 0. ಹಾಗಿದ್ರೆ 3 ಅನ್ನ ಸೊಲ್ಯೂಷನ್ ಅಲ್ಲಿ ಇನ್ಕ್ಲೂಡ್ ಮಾಡ್ರಿ, ತೊಂದರೆ ಇಲ್ಲ. ಆದ್ರೆ x ಶುಡ್ ನಾಟ್ ಬಿ ಈಕ್ವಲ್ ಟು 1 ಇದೆ, ಹಾಗಾಗಿ ಓಪನ್ ಸರ್ಕಲ್ ಹಾಕ್ಬಿಡ್ರಿ. ರೈಟ್? ಅಂಡ್ ಅಕಾರ್ಡಿಂಗ್ ಟು ದ ಸೊಲ್ಯೂಷನ್, ಈ ಇನ್ಇಕ್ವಾಲಿಟಿ ಸಿಂಬಲ್ ನಮಗೆ ಅರ್ಥ ಆಗಿರೋದೇನಪ್ಪ ಅಂದ್ರೆ, ಯಾವೆಲ್ಲ ವ್ಯಾಲ್ಯೂಗಳು, ಯಾವೆಲ್ಲ ಎಕ್ಸ್ ವ್ಯಾಲ್ಯೂಗಳು ಕಂಪ್ಲೀಟ್ ಎಕ್ಸ್ಪ್ರೆಷನ್ ನ 0 ಮಾಡುತ್ತೋ ಅದನ್ನ ಸೊಲ್ಯೂಷನ್ ಸೆಟ್ ಅಲ್ಲಿ ತಗೋಬಹುದು. ಹಾಗೆ ಯಾವೆಲ್ಲ ವ್ಯಾಲ್ಯೂಸ್ಗಳು ನೆಗೆಟಿವ್ ವ್ಯಾಲ್ಯೂಸ್ ಅನ್ನ ತಂದು ಕೊಡುತ್ತೋ, ಲೆಸ್ ದೆನ್ 0 ತಂದು ಕೊಡುತ್ತೋ, ಅವುಗಳನ್ನು ಸೊಲ್ಯೂಷನ್ ಸೆಟ್ ಅಲ್ಲಿ ಇನ್ಕ್ಲೂಡ್ ಮಾಡಬಹುದು. ಅದು ಎಲ್ಲಿದೆ ಅಂತ ಅಂದ್ರೆ ಇಲ್ಲಿದೆ, ಈ ಭಾಗ. ದಿಸ್ ಇಸ್ ಅ ನೆಗೆಟಿವ್ ವ್ಯಾಲ್ಯೂ ವಿಚ್ ಗಿವ್ಸ್ ನೆಗೆಟಿವ್ ವ್ಯಾಲ್ಯೂ. ಹಿಯರ್ ಎಕ್ಸ್ ಬಿಲಾಂಗ್ಸ್ ಟು 1 to 3, ಹೌದಾ? 1 ಇಂದ ಹಿಡಿದು 1 ಹಾಗೆ 3ರ ನಡುವೆ ಯಾವುದೇ ರಿಯಲ್ ನಂಬರ್ಗಳನ್ನು ತಗೋಬಹುದು. ವೇರ್ 1 ಕ್ಯಾನಾಟ್ ಬಿ ಇನ್ಕ್ಲೂಡೆಡ್
ಹೌದಾ? ಬಟ್ 3 ಕ್ಯಾನ್ ಬಿ ಇನ್ಕ್ಲೂಡೆಡ್. ರೈಟ್. ಸೊ ನೋಡ್ರಿ ಯಾವ ಆಪ್ಷನ್ ಬರುತ್ತೆ? ಎಕ್ಸ್ ಬಿಲಾಂಗ್ಸ್ ಟು 1 to 3. ಹೌದಾ? ಎಕ್ಸ್ ಬಿಲಾಂಗ್ಸ್ ಟು 1 to 3. ಫೈನ್. ಸೊ ಜಸ್ಟ್ ಅ ಸೆಕೆಂಡ್. ಸೊ ಹಾಗಿದ್ರೆ ಹಿಯರ್ ಲೆಟ್ ಮೀ ಟೇಕ್ ದಿಸ್. ಓಕೆ, ಇದನ್ನು ಚೇಂಜ್ ಮಾಡೋಣ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೋ ಸಾರಿ, ಅಗೇನ್ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಸೊ ಹಿಯರ್ 1 ಕ್ಯಾನ್ ನಾಟ್ ಬಿ ಇನ್ಕ್ಲೂಡೆಡ್ ಇನ್ ದ ಸೊಲ್ಯೂಷನ್, ಬಟ್ 3 ಕ್ಯಾನ್ ಬಿ ಇನ್ಕ್ಲೂಡೆಡ್ ಇನ್ ದ ಸೊಲ್ಯೂಷನ್. ನಿಜ ಅಲ್ವಾ? ರೈಟ್. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಆಲ್ ರೈಟ್. ಸೊ ಈಗ ನಾವು ನಮ್ಮ ನೆಕ್ಸ್ಟ್ ಕ್ವೆಶನ್ನ ಕಡೆಗೆ ಹೋಗೋಣ. ಹಾಗಿದ್ರೆ ಇಫ್ mod 3x plus 2 is less than 1, then x belongs to the interval. ನೋಡಿ, ಈ ಒಂದು ಇನ್ಇಕ್ವೇಶನ್ ಅನ್ನು ಸಾಲ್ವ್ ಮಾಡಿದರೆ ನಮಗೆ ಯಾವ ಇಂಟರ್ವೆಲ್ ಸಿಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಮೊದಲನೇದಾಗಿ ನಾನು ಇಲ್ಲಿ ಕೊಟ್ಟಿರುವಂತಹ ಇನ್ಇಕ್ವೇಶನ್ ಅನ್ನ ಇಲ್ಲಿ ಬರ್ಕೊಳ್ತೀನಿ. mod 3x plus 2 is less than 1. ನಿಜ ಅಲ್ವಾ? ನೋಡಿ, ನಾನು ಸ್ಟಾರ್ಟಿಂಗ್ಗೆ ಮಾಡ್ಯುಲಸ್ ಇನ್ಇಕ್ವಾಲಿಟೀಸ್ ಬಗ್ಗೆ ಹೇಳಬೇಕಾದ್ರೆ, ಅದ್ರ ಬಗ್ಗೆ ರಿವೈಸ್ ಮಾಡಬೇಕಾದ್ರೆ, ಕಾನ್ಸೆಪ್ಟ್ನೇ ಹೇಳಬೇಕಾದ್ರೆ ಹೇಳಿದ್ದೆ ಏನಂತ? ಇಫ್ mod x ಈಸ್ ಲೆಸ್ ದೆನ್ a, then here x lies between minus a to a. Remember this. x lies between minus a to a. Done. ಸೊ ಇಲ್ಲಿ x ಅಂದ್ರೆ ಏನಿದೆ? 3x plus 2 ಇದೆ. ಸೊ ದಿಸ್ 3x plus 2 lies between -1 to 1. ಹೌದಾ? -1 to 1 ನಡುವೆ ದಿಸ್ 3x plus 2 lies. ಹಾಗಿದ್ರೆ ಈಗ ಈ ಒಂದು ಇನ್ಇಕ್ವೇಶನ್ ಅನ್ನ ನಾವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಕರೆಕ್ಟ್ ಅಲ್ವಾ? ರಿಮೆಂಬರ್, ಇದು ನಿಮಗೆ ಕಾನ್ಸೆಪ್ಟ್ ಗೊತ್ತಿತ್ತು ಅಂದ್ರೆ ಇದನ್ನ ಅಪ್ಲೈ ಮಾಡೋದು ಸುಲಭನೇ. ಕ್ಲಿಯರ್? ಸೊ ನಾನೇನ್ ಮಾಡ್ತೀನಿ ಈಗ ಅಂದ್ರೆ ಇಲ್ಲಿ ಇರ್ತಕ್ಕಂಥ 2 ಅನ್ನ ಫಸ್ಟ್ ಡಿಲೀಟ್ ಮಾಡ್ತೀನಿ. ಹೌದಾ? ನಮ್ಮ ಉದ್ದೇಶ ಏನಾಗಿರ್ಬೇಕು? ಫೈನಲಿ ಎಕ್ಸ್ದು ಕೋಎಫಿಷಿಯಂಟ್ +1 ಆಗಿ ಉಳ್ಕೋಬೇಕು. ಆ ರೀತಿ ನಾವು ರಿಡ್ಯೂಸ್ ಮಾಡ್ತಾ ಹೋಗ್ಬೇಕು. ನಿಜ ಅಲ್ಲ? ಸೊ ನಾನೇನ್ ಮಾಡ್ತೀನಿ, ಫಸ್ಟು ಈ ಒಂದು 2 ಅನ್ನ ಡಿಲೀಟ್ ಮಾಡಲಿಕ್ಕೆ ಐ ವಿಲ್ ಆ್ಯಡ್ -2 ಥ್ರೂ ಔಟ್ ದ ಇನ್ಇಕ್ವಾಲಿಟಿ. ಓಕೆ, ಆ್ಯಡ್ -2 ಥ್ರೂ ಔಟ್ ದ ಇನ್ಇಕ್ವಾಲಿಟಿ. ಥ್ರೂ ಔಟ್ ದ ಇನ್ಇಕ್ವಾಲಿಟಿ. ಡನ್. ಏನಾಗುತ್ತೆ? -1 -2, ಈ ಕಡೆಗೆ 3x +2 -2, ಈ ಕಡೆಗೆ 1 -2. ಹೌದಾ? ಸೊ -1 -2 ಅಂದರೆ -3, 3x ಹಾಗೆ ಇರಲಿ, +2 -2 ಕ್ಯಾನ್ಸಲ್ ಆಗಿ 0, 1 -2 ಈಸ್ -1 ಅಲ್ವಾ? ಸೊ ಈಗ ಏನು ಮಾಡ್ತೀರಾ? ಎಕ್ಸ್ನ ಜೊತೆಗೆ ಇರುವಂಥ ಕೋಎಫಿಷಿಯಂಟ್ 3 ಅನ್ನ ನೀವು ಡಿಲೀಟ್ ಮಾಡಬೇಕು. ಹೌದಾ? ರಿಡ್ಯೂಸ್ ಮಾಡಬೇಕು. ಅದಕ್ಕೆ ಲೆಟ್ ಮೀ ಡಿವೈಡ್ ಥ್ರೂ ಔಟ್ ದ ಇನ್ಇಕ್ವಾಲಿಟಿಯಲ್ಲಿ ನಾನು 3 ಇಂದ ಡಿವೈಡ್ ಮಾಡ್ತೀನಿ. ಓಕೆ, ಸೊ ಡಿವೈಡ್ ಬೈ 3 ಥ್ರೂ ಔಟ್ ದ ಇನ್ಇಕ್ವಾಲಿಟಿ. ಹೌದಾ? ಥ್ರೂ ಔಟ್ ದ ಇನ್ಇಕ್ವೇಶನ್. ಫೈನ್. ಓಕೆ, ಸೊ ಏನಾಗುತ್ತೆ ಅವಾಗ? -3/3 ಇಲ್ಲಿ ಬರೀರಿ. -3/3, ಈ ಕಡೆಗೆ 3x/3. ನಿಜ ಅಲ್ವಾ? ಹಾಗೆ ಈ ಕಡೆಗೆ -1/3, -1/3. ಸೊ 3 ಮತ್ತೆ 3 ಕ್ಯಾನ್ಸಲ್, 3 ಮತ್ತೆ 3 ಕ್ಯಾನ್ಸಲ್. ಇಲ್ಲಿ -1, ಇಲ್ಲಿ x, ಇಲ್ಲಿ -1/3. ಹೌದಾ? ಸೊ ಇಲ್ಲಿ -1 -1/3 ಉಳ್ಕೊಳ್ತು. ಇದರ ಅರ್ಥ ಏನು ಬೇಸಿಕಲಿ ಅಂದ್ರೆ, ಹಿಯರ್ x ಈಸ್ ಲೆಸ್ ದೆನ್ -1/3, ಬಟ್ x ಈಸ್ ಗ್ರೇಟರ್ ದೆನ್ -1 ಅಲ್ವಾ? x ಈಸ್ ಗ್ರೇಟರ್ ದೆನ್, ನೋಡಿ, x ಈಸ್ ಬೇಸಿಕಲಿ ಗ್ರೇಟರ್ ದೆನ್ -1, ಬಟ್ ದಿಸ್ x ಈಸ್ ಆಕ್ಚುಲಿ ಲೆಸ್ ದೆನ್ -1/3. ಇದು ಇದರ ಅರ್ಥ. ಅಂದ್ರೆ -1ಗಿಂತ ದೊಡ್ಡದು, ಆದರೆ -1/3ಗಿಂತ ಚಿಕ್ಕದು. ಅಂದ್ರೆ x ಲೈಸ್ ಬಿಟ್ವೀನ್ -1 to -1/3 ಅಂತ ಆಯ್ತು. -1ಗಿಂತ ದೊಡ್ಡದು, -1/3ಗಿಂತ ಚಿಕ್ಕದು. ಕರೆಕ್ಟ್ ಅಲ್ವಾ? ರೈಟ್. ವೇರ್ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಸಿಂಬಲ್ ಇರೋದ್ರಿಂದ ಎರಡಕ್ಕೂ ನಾವು
ಓಪನ್ ಇಂಟರ್ವೆಲ್ ಅನ್ನು ಹಾಕ್ತೀವಿ. ಅರ್ಥ ಆಗ್ತಿದೆನಾ? ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಇದು ಎಲ್ಲಿದೆ ನೋಡ್ರಿ, -1 ಹಾಗೆ -1/3. ಎಸ್, ಆಪ್ಷನ್ ಎ ಅಲ್ಲಿ ಇದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. -1 -1/3 ಎರಡಕ್ಕೂ ಕೂಡ ನಮಗೆ ಓಪನ್ ಇಂಟರ್ವೆಲ್ ಬರಬೇಕು. ಗಾಟ್ ಇಟ್? ಅರ್ಥ ಆಯ್ತಾ? ಫೈನ್. ಸೊ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್, ಸಾಲ್ವ್ x/4 ಲೆಸ್ ದೆನ್ 5x - 2/3 -7x - 3 ಡಿವೈಡೆಡ್ ಬೈ 5. ಹೌದಾ? ಸೊ ಈಗ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ x/4 ನಮ್ಮ LHS ಅಲ್ಲಿ ಇದೆ, ಅದನ್ನು ಹಾಗೆ ಬರೀರಿ. ಈ ಕಡೆಗೆ ನೋಡಿ, 5x - 2 ಡಿವೈಡೆಡ್ ಬೈ 3 -7x - 3 ಡಿವೈಡೆಡ್ ಬೈ 5. ಕರೆಕ್ಟ್ ಅಲ್ವಾ? ಇಷ್ಟು ನಮಗೆ ಕೊಟ್ಟಿರುವಂಥ ಇನ್ಇಕ್ವೇಶನ್. ನಾನೇನು ಮಾಡ್ತೀನಿ ಅಂದರೆ, ಫಸ್ಟ್ ಈ ಭಾಗನ ಅಬ್ಸರ್ವ್ ಮಾಡ್ತೀನಿ. ನೋಡ್ರಿ, ಇಲ್ಲಿ 2 ಫ್ರ್ಯಾಕ್ಷನ್ಗಳಿದೆ ವಿತ್ ಡಿಫ್ರೆಂಟ್ ಡಿನೋಮಿನೇಟರ್. ಹಾಗಿದ್ರೆ ಎರಡೂ ಫ್ರ್ಯಾಕ್ಷನ್ಗಳ ಡಿನೋಮಿನೇಟರ್ ಈಕ್ವಲ್ ಮಾಡ್ಕೊಳ್ಳೋಣ. ಏನು ಮಾಡ್ತೀರಾ? x/4 ಹಾಗೆ ಇರಲಿ. ಇಲ್ಲಿ LCM ತಗೊಂಡಾಗ ಯು ವಿಲ್ ಗೆಟ್ 15 ಆಸ್ ಎ LCM. ಸೊ ಎರಡೂ ಕಡೆಯಲ್ಲೂ 15 ಇಂದ ನಾನು ಮಲ್ಟಿಪ್ಲೈ ಮಾಡ್ತೀನಿ. 3 5s are 15, 5 3s are 15. ಸೊ 5 ಇಂಟು 5x - 2 ಇಲ್ಲಿ ಉಳಿದಿದ್ದು, ಈ ಕಡೆಗೆ 3 ಇಂಟು 7x - 3 ಇಲ್ಲಿ ಉಳಿತು, ಡಿವೈಡೆಡ್ ಬೈ LCM ಈಸ್ 15. ನಿಜ ಅಲ್ಲ? ಎಸ್. ಸೊ x/4 ಹಾಗೆ ಇರಲಿ. ಈ ಕಡೆಗೆ 5 5s are 25x ಮೈನಸ್ 5 2s are 10, 3 7s are 21x -3 - 3 ಅಂದರೆ +9 ಆಗುತ್ತೆ, ಡಿವೈಡೆಡ್ ಬೈ 15 ಆಸ್ ಇಟ್ ಈಸ್. ಸೊ ಇಲ್ಲಿ x/4, ಹೌದಾ? ಹಿಯರ್ ವಿ ಹ್ಯಾವ್ x/4 ಆ್ಯಂಡ್ ಈ ಕಡೆಗೆ 25x - 21x ಮಾಡಿದರೆ ಯು ವಿಲ್ ಗೆಟ್ 4x. ಹೌದಾ? ಯು ವಿಲ್ ಗೆಟ್ 4x. ಆ್ಯಂಡ್ ಈ ಕಡೆಗೆ -10 + 9 ಅಂದರೆ ಯು ವಿಲ್ ಗೆಟ್ -1 ಡಿವೈಡೆಡ್ ಬೈ 15 ಏನಿದೆಯಲ್ಲ ಅದನ್ನು ಹಾಗೆ ಬರೀರಿ, 15 ಆಸ್ ಇಟ್ ಈಸ್. ಕ್ಲಿಯರ್? ಓಕೆ. ಸೊ ನಾವು ನಾನೇನು ಮಾಡ್ತೀನಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬಹುದು. ಯಾಕೆ? ಬಿಕಾಸ್ ಇಲ್ಲಿ ಇರುವಂಥ ಕಾನ್ಸ್ಟೆಂಟ್ ವ್ಯಾಲ್ಯೂಗಳು ಪಾಸಿಟಿವ್ ಆಗಿದೆ ಅಂಡ್ ಯಾವುದೇ ಎಕ್ಸ್ ಅನ್ನುವಂತಹ ಟರ್ಮ್ ವ್ಯಾಲ್ಯೂ ಇದ್ರ ಜೊತೆ ಮಿಕ್ಸ್ ಇಲ್ಲ. ಒಂದು ವೇಳೆ ಡಿನೋಮಿನೇಟರ್ ಅಲ್ಲಿ ಎಕ್ಸ್ ಬಂತು ಅಂದ್ರೆ ಮಾತ್ರ ನಾವು ಅಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋ ಧೈರ್ಯ ಮಾಡಲ್ಲ. ಹೌದಾ? ಈ ಹಿಂದಿನ ಒಂದು ಕ್ವೆಶನ್ ಅಲ್ಲಿ ಮಾಡಿದ್ವಲ್ಲ ಹಂಗೆ. ಸೊ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬಹುದು. 15 ಇಂಟು ಎಕ್ಸ್ ಮಾಡಿದರೆ 15x ಆಗುತ್ತೆ. ಈ ಕಡೆಗೆ 4 ಇಂಟು 4x - 1. ಸೊ 15x ಆಸ್ ಇಟ್ ಈಸ್. ಇಲ್ಲಿ 4 4s are 16x. 4 ಇಂಟು -1 ಈಸ್ -4. ಡನ್. ಸೊ ನಾನೇನು ಮಾಡ್ತೀನಿ, ಎಕ್ಸ್ ಟರ್ಮ್ಸ್ಗಳು LHS ಅಲ್ಲಿ ಇರಬೇಕು ಅಂತ ನಮಗೆ ಗೊತ್ತಿದೆ. ಸೊ ಈ ಕಡೆ ಲೆಫ್ಟ್ ಸೈಡಲ್ಲಿ ನಾನು ತಗೊಳ್ತೀನಿ. ಸೊ 15x - 16x ಆಗುತ್ತೆ. ಹೌದಾ? ಲೆಸ್ ದೆನ್ ಹಾಗೆ ಇರುತ್ತೆ, -4 ಹಾಗೆ ಇರುತ್ತೆ. ಜಸ್ಟ್ 16x ಈ ಕಡೆ ಬರುತ್ತೆ. ಹೆಂಗೆ ಬರುತ್ತೆ ಅನ್ನೋದು ಗೊತ್ತು ನಿಮಗೆ? ವೆನ್ ಯು ಆ್ಯಡ್ -16x ಆನ್ ಬೋತ್ ಸೈಡ್ಸ್. ಇಲ್ಲಿ 16x ಇದ್ದಿದ್ದು -16x ನ ಜೊತೆಗೆ ಕ್ಯಾನ್ಸಲ್ ಆಗಿ 0 ಆಗುತ್ತೆ. ಸೊ -4 ಅಷ್ಟೇ ಇಲ್ಲಿ ಉಳ್ಕೊಳ್ಳೋದು. ಇಲ್ಲಿ 15x - 16x ಆಗ್ತದೆ. ನಾವು 15 - 16 ಅಂದರೆ -x, ಇಲ್ಲಿ -4. ಹೌದಾ? ಈಗ ನಾನೇನು ಮಾಡ್ತೀನಿ, ಎರಡೂ ಕಡೆಯಲ್ಲೂ ನೆಗೆಟಿವ್ ವ್ಯಾಲ್ಯೂ ಇರೋದ್ರಿಂದ, ನೆಗೆಟಿವ್ ಸಿಂಬಲ್ ಇರೋದ್ರಿಂದ ಲೆಟ್ ಮೀ ಮಲ್ಟಿಪ್ಲೈ ಬೈ -1 ಆನ್ ಬೋತ್ ಸೈಡ್ಸ್ ಆಫ್ ದ ಇನ್ಇಕ್ವೇಶನ್. ಹೌದಾ? ಅವಾಗ ಏನಾಗುತ್ತೆ, ಇಟ್ ವಿಲ್ ಬಿಕಮ್ +x, ದಿಸ್ ವಿಲ್ ಬಿಕಮ್ +4. ಅದರ ಜೊತೆಗೆ ಇನ್ಇಕ್ವಾಲಿಟಿ ಸಿಂಬಲ್ ರಿವರ್ಸ್ ಆಗುತ್ತೆ. x ಈಸ್ ಗ್ರೇಟರ್ ದೆನ್ 4 ಆಗುತ್ತೆ. ನಿಜ ಅಲ್ವಾ? x ಈಸ್ ಗ್ರೇಟರ್ ದೆನ್ 4 ಅಂದರೆ ಹಿಯರ್ x ಬಿಲಾಂಗ್ಸ್ ಟು 4 ಟು ಇನ್ಫಿನಿಟಿ. ನಿಜ ಅಲ್ವಾ? 4ಗಿಂತ ದೊಡ್ಡದಾಗಿರುವಂಥ ಎಲ್ಲ ವ್ಯಾಲ್ಯೂಸ್ಗಳು, ಎಲ್ಲ ರಿಯಲ್ ನಂಬರ್ಸ್ಗಳು ನಮ್ಮ ಎಕ್ಸ್ನ ವ್ಯಾಲ್ಯೂ ಆಗಿ ಕನ್ಸಿಡರ್ ಆಗುತ್ತೆ. ಅಂದರೆ 4 ಇಂದ ಹಿಡಿದು ಅಪ್ ಟು, ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ 4 ಇರೋದ್ರಿಂದ ಓಪನ್ ಇಂಟರ್ವೆಲ್ಲೇ ಇರುತ್ತೆ. ಎಕ್ಸ್ ಬಿಲಾಂಗ್ಸ್ ಟು 4 ಟು ಇನ್ಫಿನಿಟಿ.
ಹಾಗಿದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಯಿತು? ಸೊ ಹಿಯರ್ ಆಪ್ಷನ್ ಎ 4, ಇನ್ಫಿನಿಟಿ ಏನಿದೆಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಇಸ್ ದಿಸ್ ಕ್ಲಿಯರ್? ಅರ್ಥ ಆಯ್ತಾ? ಹಾಗಿದ್ರೆ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್ ಕಡೆಗೆ ಹೋಗೋಣ ನಾವು. ಇಫ್ -3x + 17 is less than -13, ದೆನ್ ಹಾಗಿದ್ರೆ ಇದರಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಅನ್ನೋದನ್ನ ನಾವಿವಾಗ ಫೈಂಡ್ ಔಟ್ ಮಾಡಬೇಕು. ಹೌದಾ? ಸೊ ನಾನೇನು ಮಾಡ್ತೀನಿ, ಕೊಟ್ಟಿರುವಂತಹ ಈ ಒಂದು ಲೀನಿಯರ್ ಇನ್ಇಕ್ವೇಶನ್ ಅನ್ನ ಬರೀತೀನಿ ಇಲ್ಲಿ. -3x + 17 ಲೆಸ್ ದೆನ್ -13. ಹೌದಾ? ನಾನು ಫಸ್ಟ್ ಏನು ಮಾಡ್ತೀನಪ್ಪ ಅಂತ ಅಂದರೆ, ಲೆಟ್ ಮೀ ಡೂ ಒನ್ ಥಿಂಗ್. ಈ ಒಂದು ಕಂಪ್ಲೀಟ್ ಇನ್ಇಕ್ವೇಶನ್ ಅನ್ನ ಮೈನಸ್ ಸೈನಿಂದ ಅಥವಾ -1ಇಂದ ನಾನು ಮಲ್ಟಿಪ್ಲೈ ಮಾಡ್ತೀನಿ. ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಆ ಕೆಲಸ ಮಾಡ್ತೀನಿ. ಮಲ್ಟಿಪ್ಲೈ -1 ಥ್ರೂ ಔಟ್ ದ ಇನ್ಇಕ್ವಾಲಿಟಿ. ಹೌದಾ? ಥ್ರೂ ಔಟ್ ದ ಇನ್ಇಕ್ವಾಲಿಟಿ. ಫೈನ್. ಓಕೆ, ಸರಿ. ಸೊ ಏನಾಗುತ್ತೆ, -1, ಬೇಸಿಕಲಿ -1 ಇದು. ಹೌದಾ? ಸೊ ಇಲ್ಲಿ -3x ಇದೆ, +17 ಅದೇ. ಹೌದಾ? ಈ ಕಡೆಗೆ -13. ರಿಮೆಂಬರ್, ಯಾವಾಗೆಲ್ಲ ನಾವು ನೆಗೆಟಿವ್ ಸೈನಿಂದ, ನೆಗೆಟಿವ್ ವ್ಯಾಲ್ಯೂ ಇಂದ ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಮಾಡ್ತೀವೋ ತಕ್ಷಣ ನೀವೇನು ಮಾಡಬೇಕು? ಎಸ್, ಈ ಒಂದು ಇನ್ಇಕ್ವಾಲಿಟಿ ಸೈನ್ ಅನ್ನ ಚೇಂಜ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ. ಸೊ ಈಗ -1 ಇಂಟು -3x ಅಂದರೆ +3x ಆಗುತ್ತೆ. -1 ಇಂಟು +17 ಅಂದರೆ -17 ಆಗುತ್ತೆ. ಹೌದಾ? ಸೊ ಈ ಕಡೆಗೆ ಗ್ರೇಟರ್ ದೆನ್, ಮೈನಸ್ ಇಂಟು ಮೈನಸ್ ಇಸ್ +13. ಫೈನ್. ಓಕೆ. ಸೊ ಈಗ 3x - 17 ಗ್ರೇಟರ್ ದೆನ್ 13 ಇದೆ. ಹೌದಾ? 3x - 17 ಗ್ರೇಟರ್ ದೆನ್ 13. ನಾನೇನು ಮಾಡ್ತೀನಿ, ಇಲ್ಲಿ ಇರ್ತಕ್ಕಂಥ 13 ಅನ್ನ LHSಗೆ ತಗೊಂಡು ಬರ್ತೀನಿ. ಹೌದಾ? ಸೊ ವಾಟ್ ಐ ವಿಲ್ ಡೂ ಒನ್ ಥಿಂಗ್, ಅಥವಾ ಹಿಂಗೂ ಮಾಡಬಹುದು. ಏನು ಮಾಡಬಹುದು ಅಂದರೆ -17 ಅನ್ನ RHSಗೆ ತಗೊಂಡು ಹೋಗ್ಬೋದು. ಓಕೆ, ರಾದರ್ ದೆನ್ ಟೇಕಿಂಗ್ ದಿಸ್ 13 LHSಗೆ ತಗೊಂಡು ಹೋಗೋದಕ್ಕಿಂತ -17 ಅನ್ನೇ ಈ ಕಡೆ ತಗೊಂಡ್ಬಿಡೋಣ. ಅಂದರೆ ಇಲ್ಲಿರ್ತಕ್ಕಂಥ -17 ಅನ್ನ ಡಿಲೀಟ್ ಮಾಡೋಣ. ಕಾರಣ ಇಷ್ಟೇ. ಕಾರಣ ಏನು ಅಂದರೆ, ನಮಗೆ ಎಕ್ಸ್ ಏನಿದೆ ಅಲ್ಲ, ಫೈನಲಿ ಅದು +1 ಕೋಎಫಿಷಿಯೆಂಟ್ನ ಜೊತೆಗೆ ಉಳ್ಕೋಬೇಕು. ಕರೆಕ್ಟ್ ಅಲ್ವಾ? ಅದಕ್ಕೇನು ಮಾಡಬೇಕು ಅಂದರೆ, ಫಸ್ಟ್ -17 ಅನ್ನ ಡಿಲೀಟ್ ಮಾಡಬೇಕು, ಆಮೇಲೆ +3 ಅನ್ನ ಡಿಲೀಟ್ ಮಾಡಬೇಕು ಅಲ್ವಾ? ಸೊ ಲೆಟ್ ಮೀ ಆ್ಯಡ್ +17 ಥ್ರೂ ಔಟ್ ದ ಇನ್ಇಕ್ವಾಲಿಟಿ. ಕರೆಕ್ಟ್ ಅಲ್ವಾ? ಥ್ರೂ ಔಟ್ ದ ಇನ್ಇಕ್ವೇಶನ್. ಫೈನ್. ಸೊ ಅವಾಗ ಏನಾಗುತ್ತೆ, ವಾಟ್ ಹ್ಯಾಪನ್ಸ್? ಸೊ 3x - 17 +17, ಈ ಕಡೆಗೆ 13 +17. ಡನ್. ಸೊ 3x ಹಾಗೆ ಇರಲಿ, +17 - 17 ಕ್ಯಾನ್ಸಲ್ ಆಯಿತು. 13 + 17 ಅಂದರೆ 30 ಆಯಿತು. ಕರೆಕ್ಟ್ ಅಲ್ವಾ? ದಿಸ್ ವಿಲ್ ಬಿ ಈಕ್ವಲ್ ಟು 30. ಈಗ 3x ಇಸ್ ಗ್ರೇಟರ್ ದೆನ್ 30 ಇದೆ. ನಾನೇನು ಮಾಡ್ತೀನಿ, ಎಕ್ಸ್ನ ಜೊತೆಗೆ ಇರುವಂತಹ ಕೋಎಫಿಷಿಯೆಂಟ್ 3 ಅನ್ನು ಡಿಲೀಟ್ ಮಾಡಲಿಕ್ಕೆ ಲೆಟ್ ಮೀ ಡಿವೈಡ್ ಬೈ 3 ಆನ್ ಬೋತ್ ಸೈಡ್ಸ್ ಆಫ್ ದ ಇನ್ಇಕ್ವೇಶನ್. ಹೌದಾ? ಅವಾಗ ಏನಾಗುತ್ತೆ, 3x/3 ಈ ಕಡೆಗೆ 30/3. ರೈಟ್? ಎಸ್. ಸೊ ಈಗ ನೋಡಿ, ಕ್ಯಾನ್ಸಲ್ ಮಾಡೋಣ. 3 ಕ್ಯಾನ್ಸಲ್ ಆಗುತ್ತೆ. 3 1s 3 10s 30. ಅಂದರೆ ಹಿಯರ್ x ಈಸ್ ಗ್ರೇಟರ್ ದೆನ್ 10. ಇಟ್ ಮೀನ್ಸ್ 10 ಏನಿದೆ ಅಲ್ಲ, 10ಗಿಂತ ದೊಡ್ಡದಾಗಿರ್ತಕ್ಕಂಥ ಕಂಪ್ಲೀಟ್ ಎಲ್ಲ ರಿಯಲ್ ನಂಬರ್ಸ್ಗಳು ಇಲ್ಲಿ ನಮಗೆ ಸೊಲ್ಯೂಷನ್ ಆಗಿ ಬರುತ್ತೆ. ಅಂದರೆ ಹಿಯರ್ x ಬಿಲಾಂಗ್ಸ್ ಟು 10 to infinity, ವೇರ್ 10 ಶುಡ್ ನಾಟ್ ಬಿ ಇನ್ಕ್ಲೂಡೆಡ್. ಹಾಗೆ ಇನ್ಫಿನಿಟಿಗೂ ಕೂಡ ನಾವು ಓಪನ್ ಇಂಟರ್ವೆಲ್ ಅನ್ನೇ ಹಾಕ್ತೀವಿ. ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ 10 ಇದೆ. ಸೊ ಹಿಯರ್ x ಬಿಲಾಂಗ್ಸ್ ಟು 10 to infinity. ಎಲ್ಲಿದೆ ನೋಡ್ರಿ, ಎಲ್ಲಿದೆ? ಆಪ್ಷನ್ ಎ ಅಲ್ಲಿ ಇದೆ. ರೈಟ್? ಸೊ x ಬಿಲಾಂಗ್ಸ್ ಟು 10 to infinity ಇಸ್ ದ ರೈಟ್ ಸೊಲ್ಯೂಷನ್. ಗಾಟ್ ಇಟ್? ಸರಿ, ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಕಡೆಗೆ ಹೋಗೋಣ ನಾವು. ಫೈಂಡ್ ದ ವ್ಯಾಲ್ಯೂ
ಆಫ್ ಮಾಡ್ 5 ಮೈನಸ್ 2 ಬೈ ಎಕ್ಸ್ ಲೆಸ್ ದೆನ್ 1 ಅಂತ ಇದೆ. ಕರೆಕ್ಟ್ ಅಲ್ವಾ? ಸೊ ಈಗ ಇದನ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನ ನೋಡೋಣ. ನೋಡಿ, ಫಸ್ಟ್ ಆಫ್ ಆಲ್ ಏನು ಕೊಟ್ಟಿದ್ದಾರೆ ಅದನ್ನ ಹಾಗೆ ಬರ್ಕೊಳ್ತೀನಿ. ಮಾಡ್ 5 ಮೈನಸ್ 2 ಬೈ ಎಕ್ಸ್, ಹೌದಾ, ವಿಚ್ ಈಸ್ ಲೆಸ್ ದೆನ್ 1. ಅಗೇನ್ ಇಲ್ಲಿ ಮಾಡ್ಯುಲಸ್ ಇನ್ಇಕ್ವಾಲಿಟಿ ಪ್ರಾಪರ್ಟಿಯನ್ನು ನಾವು ಅಪ್ಲೈ ಮಾಡ್ತೀವಿ. ಯಾವುದದು? ವಿ ನೋ ದಟ್ ಮಾಡ್ ಎಕ್ಸ್ ಈಸ್ ಲೆಸ್ ದೆನ್ ಎ ಇದ್ದಾಗ ಹಿಯರ್ ಎಕ್ಸ್ ಲೈಸ್ ಬಿಟ್ವೀನ್ ಮೈನಸ್ ಎ ಟು ಎ. ಎಕ್ಸ್ ಲೈಸ್ ಬಿಟ್ವೀನ್ ಮೈನಸ್ ಎ ಟು ಎ. ಕರೆಕ್ಟ್ ಅಲ್ವಾ? ಹಾಗಿದ್ರೆ ಇದನ್ನ ನಾವು ಅದೇ ಫಾರ್ಮೆಟ್ ಅಲ್ಲಿ ಬರೆಯೋಣ. ಎಕ್ಸ್ ಅಂದ್ರೆ ಏನು? 5 ಮೈನಸ್ 2 ಬೈ ಎಕ್ಸ್ ಈಸ್ ದ ಎಕ್ಸ್, ಹೌದಾ. ಮೈನಸ್ ಎ ಟು ಎ ಅಂದ್ರೆ ಹಿಯರ್ ದಿಸ್ ಎಕ್ಸ್ ಲೈಸ್ ಬಿಟ್ವೀನ್ ಮೈನಸ್ 1 ಟು 1. ಡನ್. ಓಕೆ, ಸರಿ. ಈಗೇನು ಮಾಡೋದು? ಮುಂದೆ ಹೇಗೆ ಸಾಲ್ವ್ ಮಾಡೋದು ಅಂದರೆ, ಇಲ್ಲಿ ಇರ್ತಕ್ಕಂಥ ಎಕ್ಸ್ಟ್ರಾ ನಂಬರ್ ಏನಿದೆಲ್ಲ ಕಾನ್ಸ್ಟೆಂಟ್, ಇದನ್ನು ಫಸ್ಟ್ ನಾನು ರಿಡ್ಯೂಸ್ ಮಾಡಬೇಕು, ಹೌದಾ. ಸೊ ಲೆಟ್ ಮೀ ಆ್ಯಡ್ ಮೈನಸ್ 5 ಥ್ರೂ ಔಟ್ ದ ಇನ್ಇಕ್ವಾಲಿಟಿ. ಆ್ಯಡ್ ಮೈನಸ್ 5 ಥ್ರೂ ಔಟ್ ದ ಇನ್ಇಕ್ವಾಲಿಟಿ ಅಥವಾ ಇನ್ಇಕ್ವೇಷನ್. ಫೈನ್, ಥ್ರೂ ಔಟ್ ದ ಇನ್ಇಕ್ವೇಷನ್. ಸರಿ. ಸೊ ಏನಾಗುತ್ತವಾಗ? -1 ಈ ಕಡೆಗೆ -5, ರೈಟ್. ಸೊ 5 ಮೈನಸ್ 5 ಮೈನಸ್ 2 ಬೈ ಎಕ್ಸ್, ಹೌದಾ, ಲೆಸ್ ದೆನ್ 1 ಮೈನಸ್ 5, ರೈಟ್. ಇಷ್ಟ ಆಯ್ತಾ? ಸೊ ಏನಾಗುತ್ತೆ? -1 -5 ಅಂದರೆ -6 ಆಗುತ್ತೆ. ಇಲ್ಲಿ ಬರೀತೀನಿ -6, ರೈಟ್. ಸೊ ಇಲ್ಲಿ +5 -5 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು -2 ಬೈ ಎಕ್ಸ್. ಕರೆಕ್ಟ್ ಅಲ್ವಾ? ಹಾಗೆ ಇಲ್ಲಿ 1 -5 ಅಂದರೆ -4 ಉಳಿಯುತ್ತೆ. ನಿಜ ತಾನೆ? ಸೊ ಲೆಸ್ ದೆನ್ ಸಿಂಬಲ್ ಇದೆ, ಹಾಗೆ ಬರೀರಿ. ಹಿಯರ್ ಲೆಸ್ ದೆನ್, ಹೌದಾ. ಸೊ -6 -2 ಬೈ ಎಕ್ಸ್, ಈ ಕಡೆಗೆ -4. ಮುಂದೆ ಏನು ಮಾಡೋದು? ಯೂಶಲಿ ನಮಗೆ ಎಕ್ಸ್ ಅನ್ನುವಂತಹ ವ್ಯಾಲ್ಯೂ ನ್ಯೂಮರೇಟರ್ ಅಲ್ಲಿ ಸಿಕ್ತಿತ್ತು ಯಾವಾಗಲೂ, ಡಿನೋಮಿನೇಟರ್ ಅಲ್ಲಿ ಕಾನ್ಸ್ಟೆಂಟ್ಗಳೇ ಬರ್ತಿತ್ತು. ಕರೆಕ್ಟ್ ಅಲ್ವಾ? ಮೇಲೆ ಕಾನ್ಸ್ಟೆಂಟ್, ಕೆಳಗಡೆಗೆ ಒಂದು ವೇರಿಯೇಬಲ್ ನಮಗೆ ಬಂದಿದ್ದಿಲ್ಲ. ಆದರೆ ಈ ಕ್ವೆಶನ್ ಅಲ್ಲಿ ಆ ರೀತಿ ಇದೆ. ಏನು ಮಾಡೋದು ನೋಡಿ. ಫಸ್ಟ್ ಆಫ್ ಆಲ್ ನಾನೇನು ಮಾಡ್ತೀನಿ ಇಲ್ಲಿ ಅಂದರೆ, ಇದನ್ನ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಒಂದು ಕೆಲಸ ಮಾಡೋಣ. ಲೆಟ್ ಮೀ ಮಲ್ಟಿಪ್ಲೈ -1/2 ಥ್ರೂ ಔಟ್ ದ ಇನ್ಇಕ್ವಾಲಿಟಿ. ಮಾಡ್ರಿ ಆ ಕೆಲಸನ. ಮಲ್ಟಿಪ್ಲೈ ಬೈ -1/2 -1/2 throughout the inequation. Fine. Throughout the inequation. ಏನಾಗುತ್ತವಾಗ ನೋಡಿ, -6 ಇಂಟು -1/2, ಹೌದಾ. ಈ ಕಡೆಗೆ -2 ಬೈ ಎಕ್ಸ್ ಇಂಟು -1/2, ಈ ಕಡೆಗೆ -4 ಇಂಟು -1/2. ರಿಮೆಂಬರ್, ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಯಾವಾಗ ನೆಗೆಟಿವ್ ವ್ಯಾಲ್ಯೂ ಇಂದ ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಮಾಡ್ತೀವಿ ಅಂದರೆ ಎಕ್ಸಾಕ್ಟ್ಲಿ ಇನ್ಇಕ್ವಾಲಿಟಿ ಸಿಂಬಲ್ ಏನಾಗಬೇಕು? ರಿವರ್ಸ್ ಆಗಬೇಕು. ಗ್ರೇಟರ್ ದೆನ್ ಆಗುತ್ತೆ ಇವಾಗ, ಹೌದಾ. ಸೊ ಕ್ಯಾನ್ಸಲ್ ಮಾಡೋಣ. 2 ಮತ್ತು 2 ಕ್ಯಾನ್ಸಲ್. 2 1s 2 2s 4, 2 1s 2 3s 6, ಹೌದಾ. ಸೊ ಈಗ ಇಲ್ಲಿ ಮೈನಸ್ ಇಂಟು ಮೈನಸ್ ಅಂದರೆ +3 ಆಯಿತು. ನೆಕ್ಸ್ಟ್ ಸ್ಲೈಡಲ್ಲಿ ಕಂಟಿನ್ಯೂ ಮಾಡ್ತೀನಿ. ಹಿಯರ್ ವಿ ಆರ್ ಗೆಟಿಂಗ್ +3, ಹೌದಾ. ಇಲ್ಲಿ -2 ಹಾಗೆ ಅಲ್ಲ, 2 ಹಾಗೆ 2 ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಇಸ್ +1/x ಆಗುತ್ತೆ, +1/x ಆಗುತ್ತೆ. ನಿಜ ಅಲ್ವಾ? ಹಾಗೆ ಇಲ್ಲಿ ಮೈನಸ್ ಇಂಟು ಮೈನಸ್ +2 ಇಂಟು 1 is 2. ನಿಜ ಅಲ್ವಾ? 2. ಫೈನ್. ಸೊ ಇಲ್ಲಿ ಗ್ರೇಟರ್ ದೆನ್ ಸಿಂಬಲ್ಗಳನ್ನು ಆಸ್ ಇಟ್ ಈಸ್ ಹಾಕ್ರಿ. ಇಲ್ಲಿ ತನಕ ಬಂದ್ವಾ? ಓಕೆ. ಈಗ ಅಗೇನ್ ಚಾಲೆಂಜಿಂಗ್ ಪಾರ್ಟ್ ಏನಪ್ಪಾ ಅಂದರೆ, ಅಗೇನ್ ಡಿನೋಮಿನೇಟರ್ ಅಲ್ಲಿ ಎಕ್ಸೇ ಇರೋದು. ಏನು ಮಾಡಬೇಕು? ಈಗ ನಾನು ಏನು ಮಾಡ್ತೀನಿ ಅಂದರೆ, ಲೆಟ್ ಮೀ ಟೇಕ್ ದ ರೆಸಿಪ್ರೋಕಲ್ ಥ್ರೂ ಔಟ್ ದ ಇನ್ಇಕ್ವಾಲಿಟಿ, ಹೌದಾ. ಟೇಕಿಂಗ್ ರೆಸಿಪ್ರೋಕಲ್ ಓಕೆ throughout the inequation ರಿವರ್ಸ್ ಮಾಡುತ್ತೆ. ಇವಾಗಲೂ ಕೂಡ ನೆನ್ಪಿಟ್ಕೊಳ್ಳಿ,
ಯಾವಾಗ ರೆಸಿಪ್ರೋಕೇಟ್ ಮಾಡ್ತಿರೋ, ವ್ಯಾಲ್ಯೂಸ್ಗಳನ್ನ ರೆಸಿಪ್ರೋಕಲ್ ಮಾಡ್ತಿರೋ, ಅಗೇನ್ ಇನ್ಇಕ್ವಾಲಿಟಿ ಸಿಂಬಲ್ ರಿವರ್ಸ್ ಆಗುತ್ತೆ. ರಿವರ್ಸಸ್ ದ ಇನ್ಇಕ್ವಾಲಿಟಿ ಸೈನ್. ರಿವರ್ಸ್ ದ ಇನ್ಇಕ್ವಾಲಿಟಿ ಸೈನ್. ಡನ್. ಸರಿ. ಸೊ 1/x ಇದ್ದಿದ್ದು ಪ್ಲಸ್ ಎಕ್ಸ್ ಆಗುತ್ತೆ, 3 ಇದ್ದಿದ್ದು 1/3 ಆಗುತ್ತೆ, 2 ಇದ್ದಿದ್ದು 1/2 ಆಗುತ್ತೆ. ಹಾಗೆ ನಮ್ಮ ಇನ್ಇಕ್ವಾಲಿಟಿ ಏನಾಗುತ್ತೆ? ರಿವರ್ಸ್ ಆಗುತ್ತೆ. ನಿಜ ಅಲ್ವಾ? ರೈಟ್. ಹಾಗಿದ್ರೆ ಹಿಯರ್ ಎಕ್ಸ್ ಲೈಸ್ ಬಿಟ್ವೀನ್ 1/2 ಹಾಗೆ 1/3. ಬೇಸಿಕಲಿ ಹಿಯರ್ ಎಕ್ಸ್ ಈಸ್ ಲೆಸ್ ದೆನ್ 1/2. ಹೌದಾ? ಹಾಗೆ ಎಕ್ಸ್ ಈಸ್ ಗ್ರೇಟರ್ ದೆನ್ 1/3. ಎಕ್ಸ್ ಈಸ್ ಗ್ರೇಟರ್ ದೆನ್ 1/3. ನಿಜ ಅಲ್ವಾ? ಸೊ ಹಾಗಿದ್ರೆ ಎಕ್ಸ್ ಶುಡ್ ಬಿ ಗ್ರೇಟರ್ ದೆನ್ 1/3, ಬಟ್ ಇಟ್ ಶುಡ್ ಬಿ ಲೆಸ್ ದೆನ್ 1/2. ಹೌದಾ? 1/2 ಅಂದ್ರೆ ಎಷ್ಟು ಬರುತ್ತೆ? 0.5. 1/3 ಅಂದ್ರೆ 0.33 ಬರುತ್ತೆ ಅಲ್ವಾ? 0.33ಗಿಂತ ದೊಡ್ಡದು, 0.5ಗಿಂತ ಚಿಕ್ಕದು ಅಂತ ಅರ್ಥ. ಸೊ ಹಿಯರ್ ಎಕ್ಸ್ ಬಿಲಾಂಗ್ಸ್ ಟು ಪ್ಲಸ್ 1/3 ಟು 1/2, ವೇರ್ ಬೋತ್ 1/3 ಹಾಗೆ 1/2ಗಳು ನಾಟ್ ಇನ್ಕ್ಲೂಡೆಡ್. ಅಂದ್ರೆ ಏನು? ವಾಟ್ ಡಸ್ ಇಟ್ ಮೀನ್? ಅಂದ್ರೆ ಓಪನ್ ಇಂಟರ್ವೆಲ್ಗಳಲ್ಲಿ ಬರಿಬೇಕು ಅಂತ. ನಿಜ ಅಲ್ವಾ? ಸೊ ಯಾವ ಆಪ್ಷನ್ ಕರೆಕ್ಟ್? ಆಪ್ಷನ್ ಎ ಏನಿದೆ ಅಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ಇಫ್ ಮೋಡ್ ಎಕ್ಸ್ ಮೈನಸ್ 2 ಈಸ್ ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು 9, ದೆನ್ ಯಾವ ಆಪ್ಷನ್ ಕರೆಕ್ಟ್ ಅನ್ನೋದನ್ನ ನಾವಿವಾಗ ನೋಡೋಣ. ಅಗೇನ್ ಇಲ್ಲಿ ಕೊಟ್ಟಿರುವಂತಹ ಈ ಒಂದು ಇನ್ಇಕ್ವೇಶನ್ ಅನ್ನ ಇಲ್ಲಿ ಬರೀತೀನಿ. ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು 9. ನೋಡಿ, ವೆನ್ ಎವರ್ mod x ಈಸ್ ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು ಎ ಇದೆ ಅಂದ್ರೆ ನೀವು ಯಾವ ರೀತಿ ಬರೀಬಹುದು? ಇದನ್ನ ಹೆಂಗ್ ಬರೀತೀರಾ? ಸೊ ಎಕ್ಸ್ ಬಿಲಾಂಗ್ಸ್ ಟು ಅಂದ್ರೆ ಎಕ್ಸ್ ಲೈಸ್ ಬಿಟ್ವೀನ್ -a to a. ಹೌದಾ? -a to a. ರಿಮೆಂಬರ್. ಓಕೆ, ಹಿಯರ್ ಎಕ್ಸ್ ಲೈಸ್ ಬಿಟ್ವೀನ್ -a to a ಅಂದ್ರೆ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು -a, ಬಟ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು a. ಹೌದಾ? ಸೊ ಅದೇ ಫಾರ್ಮೆಟ್ ಅಲ್ಲಿ ಇದನ್ನ ಬರೆಯೋಣ. ರೈಟ್. ಸೊ ಎಕ್ಸ್ -2 ಹಂಗೆ ಇರಲಿ. ನಮ್ಮ ಎಕ್ಸ್ ಇದು -a ಅಂದ್ರೆ -9, ಪ್ಲಸ್ ಎ ಅಂದ್ರೆ +9. ರೈಟ್. ಸೊ ಇಲ್ಲಿ ಆಸ್ ಇಟ್ ಈಸ್ ಇನ್ಇಕ್ವೇಶನ್ ಅನ್ನ ಹಂಗೆ ಬರೆದ್ಬಿಡ್ರಿ, ಇನ್ಇಕ್ವಾಲಿಟಿ ಸಿಂಬಲ್. ನೌ ವಾಟ್ ಐ ವಿಲ್ ಡೂ, ಈ -2 ಅನ್ನ ತೆಗಿಬೇಕು ಅಂದ್ರೆ ಲೆಟ್ ಮಿ ಆಡ್ +2 ಥ್ರೂಔಟ್ ದ ಇನ್ಇಕ್ವೇಶನ್. ಹೌದಾ? ಸೊ ಅವಾಗ ಏನಾಗುತ್ತೆ? ವಾಟ್ ಹ್ಯಾಪನ್ಸ್? -9 ಹಾಗೆ ಇರಲಿ, ಇಲ್ಲಿ +2, ಈ ಕಡೆಗೆ ಎಕ್ಸ್ -2 ಇದೆ, ಇಲ್ಲಿ +2, ಈ ಕಡೆಗೆ 9 ಹಾಗೆ ಇರಲಿ, ದಿಸ್ ವಿಲ್ ಬಿ +2. ರೈಟ್. ಸೊ +2 -2 ಹೋಗುತ್ತೆ. ಹೌದಾ? -9 +2 ಅಂದ್ರೆ -7, ಈ ಕಡೆಗೆ ಎಕ್ಸ್ 9 + 2 ಅಂದ್ರೆ 11. ನಿಜ ಅಲ್ವಾ? ಹಾಗಿದ್ರೆ ಹಿಯರ್ ಇಲ್ಲಿ ಅರ್ಥ ಏನಾಯ್ತಪ್ಪ ಅಂದ್ರೆ ಎಕ್ಸ್ ಲೈಸ್ ಬಿಟ್ವೀನ್ -7 to +11. ತುಂಬಾ ಸಿಂಪಲ್ ಆಗಿರುವಂತಹ ಪ್ರಶ್ನೆ. ಹೌದಾ? ಸೊ ಬೇಸಿಕಲಿ -7x ಅಂದ್ರೆ 11. ಹೌದಾ? ರೈಟ್. ಇದೇ ತಾನೇ ನಮಗಿರೋದು. ತುಂಬಾನೇ ಸಿಂಪಲ್ ಆಗಿರುವಂತಹ ಕ್ವೆಶನ್. ಹಿಯರ್ ಇಟ್ ಮೀನ್ಸ್ ದಟ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು -7, ಬಟ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು 11. ಅಂದ್ರೆ ಇಲ್ಲಿ ನಮ್ಮ ಎಕ್ಸ್ ಏನಿದೆ ಅಲ್ಲ, ಇದು -7ಗಿಂತ ದೊಡ್ಡದು ಹಾಗೆ 11ಗಿಂತ ಚಿಕ್ಕದು. ವೇರ್ -7 ಕ್ಯಾನ್ ಬಿ ಇನ್ಕ್ಲೂಡೆಡ್ ಬಿಕಾಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು ಇದೆ, ಹಾಗೆ 11 ಕ್ಯಾನ್ ಆಲ್ಸೋ ಬಿ ಇನ್ಕ್ಲೂಡೆಡ್. ಹೌದಾ? ಹಾಗಿದ್ರೆ ಯಾವ ಆಪ್ಷನ್ ಕರೆಕ್ಟ್ ನೋಡ್ರಿ? -7, 11. ಸೊ -7, 11. ರೈಟ್. ಸೊ ಹಾಗಿದ್ರೆ ಎರಡಕ್ಕೂ ಕೂಡ ಬೇಸಿಕಲಿ ವಿ ಶುಡ್ ಗೆಟ್ ದಿಸ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಈ ಒಂದು ಇಂಟರ್ವೆಲ್ ಅನ್ನು ನಾವು ಚೇಂಜ್ ಮಾಡಬೇಕು. -7, 11. ಓಕೆ. ಸೊ ಸಾರಿ. ಸೊ ಇಲ್ಲಿ ಅಗೇನ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, ನೋ ಪ್ರಾಬ್ಲಮ್. ಬಟ್ ನಮಗೆ ಬಂದಿರುವಂಥ ಉತ್ತರ ಮಾತ್ರ ಕರೆಕ್ಟ್.
ಅಲ್ಲಿ ಹೆಚ್ಚು ಕಡಿಮೆ ಇರಬಹುದು. ಆ್ಯಂಡ್ ನಿಮ್ಮ ಎಕ್ಸಾಮಿನೇಷನಲ್ಲಿ ಈ ರೀತಿ ಇರಲ್ಲ, ಕರೆಕ್ಟಾಗಿ ಕೊಟ್ಟಿರ್ತಾರೆ. ಬಟ್ ಮೇಕ್ ಶ್ಯೂರ್ ನಿಮಗೆ ಬಂದಿರೋವಂಥ ಉತ್ತರ ಹೌದು ಇದೇ ಕರೆಕ್ಟ್ ಅನ್ನುವಂಥ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಬೇಕು. ನಾವು ಅದನ್ನು ಸಾಲ್ವ್ ಮಾಡಿದಾಗ ನಮಗೆ ಕಾನ್ಫಿಡೆನ್ಸ್ ಸಿಗುತ್ತೆ. ಗಾಟ್ ಇಟ್? ಪ್ರಾಕ್ಟೀಸ್ ಮಾಡಿದಾಗ ಖಂಡಿತ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಿದ್ರೆ ಹಿಯರ್ ಎಕ್ಸ್ ಬಿಲಾಂಗ್ಸ್ ಟು -7, 11. ಆಪ್ಷನ್ ಎ ಏನಿದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಗಾಟ್ ಇಟ್? ಸರಿ. ಸೊ ಹಾಗಿದ್ರೆ ಆಲ್ ರೈಟ್. ಸರಿ ಮಕ್ಕಳೇ, ಐ ಬಿಲೀವ್ ಇವತ್ತಿನ ಈ ಒಂದು ಸೆಷನಲ್ಲಿ ಸಾಲ್ವ್ ಮಾಡಿರುವಂತಹ ಕ್ವೆಶನ್ಸ್ಗಳು, ಲೀನಿಯರ್ ಇನ್ಇಕ್ವಾಲಿಟಿ ಚಾಪ್ಟರ್ನ ಮೇಲೆ ಇದ್ದಂಥ ಈ ಒಂದು ಕ್ವೆಶನ್ಗಳು ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಚಾಪ್ಟರ್ನ ಮೇಲೆ ಇರುವಂತಹ KCET ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.